ಕ್ರಿಸ್ತನಲ್ಲಿ ಪ್ರಿಯವಾದವರೇ, ಯೇಸುವಿನ ಸುಮಧುರವಾದ ನಾಮದಲ್ಲಿ ಈ ಒಂದು ದಿನ ನಿಮ್ಮನ್ನೆಲ್ಲರನ್ನ ನಾನು ಬರಮಾಡ್ತೇನೆ. ಈ ಒಂದು ಶುಭ ಶುಕ್ರವಾರದಂದು ಈ ಲೋಕವೇ ಆತನ ಪಾಡುಗಳನ್ನು, ಯೇಸು ಕ್ರಿಸ್ತನು ನಮಗೋಸ್ಕರ ತೋರಿಸಿದಂಥ ಆ ಪ್ರೀತಿಯನ್ನು ಧ್ಯಾನಿಸುವಾಗ ನಾವು ಕೂಡ ಕೆಲವು ಸಮಯ ಆ ಪ್ರೀತಿಯಲ್ಲಿರುವಂಥ ಆಳ, ಆ ಪ್ರೀತಿಯಲ್ಲಿರುವಂಥ ಅಗಲ, ಆ ಪ್ರೀತಿಯಲ್ಲಿ ಇರುವಂಥ ಅರ್ಥವನ್ನು, ಪ್ರಕಟಣೆಯನ್ನು ತಿಳಿದುಕೊಳ್ಳುವುದಕ್ಕೆ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ದೇವರಿಗೆ ನಮ್ಮನ್ನೇ ಒಪ್ಪಿಸಿಕೊಡುವವರಾಗಿರೋಣ. ಪ್ರಿಯರೇ, ಆತನು ಹೊತ್ತಂಥದ್ದು ನಮ್ಮ ನೋವುಗಳೇ ಹೌದು. ನಮ್ಮ ಜೀವಿತದಲ್ಲಿ ನಾವು ಅನುಭವಿಸ್ತಿರುವಂಥ ಎಲ್ಲ ಪಾಪ, ಶಾಪ, ಬಂಧನವು, ವೇದನೆಯು, ಇದೆಲ್ಲವನ್ನು ಹೊತ್ತು ತೀರಿಸಲಿಕ್ಕೆಂದೇ ಮನುಷ್ಯ ಕುಮಾರನು ಈ ಲೋಕದಲ್ಲಿ ಆತನು ನಮಗಾಗಿ ಪ್ರಕಟವಾದ. ರಕ್ತವಿಲ್ಲದೆ ಪಾಪ ಪರಿಹಾರವಿಲ್ಲ ಎನ್ನುವಂಥ ಆ ಒಂದು ಸತ್ಯಕ್ಕಾಗಿ ಹೋತ ಹೋರಿಗಳ ಬಲಿಯನ್ನು ದೇವರು ಎದುರು ನೋಡದೆ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕೊಟ್ಟು ಆತನ ಮೂಲಕ ನಮ್ಮೆಲ್ಲರ ಪಾಪಗಳನ್ನು ಆತನು ತೊಳೆದು ಬಿಡುವುದಕ್ಕಾಗಿ ಆತನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಪ್ರಿಯರೇ, ಈ ದಿನ ಅನೇಕರ ಹೃದಯಗಳಲ್ಲಿ ಶಿಲುಬೆ ಅಂದರೆ ಅದು ಒಂದು ಹಳೆಯ ಕತೆ. 2000 ವರ್ಷಗಳ ಹಿಂದೆ ಒಂದು ಕಥೆಯನ್ನು ನಾವು ನೆನೆಸ್ಕೊಂಡು ಈ ದಿನ ಏನು ತಾನೇ ಮಾಡೋದಕ್ಕೆ ಸಾಧ್ಯ, ಅದು ಮುಗಿದೋದಂಥ ಒಂದು ಚರಿತ್ರೆ ಎಂಬುದಾಗಿ ನೀವು ನೆನೆಸಬಹುದು. ಪ್ರೀತಿಯ ದೇವಜನರೇ, 2000 ವರ್ಷಗಳಿಗಿಂತಲೂ ಹೆಚ್ಚಾಗಿ ಈ ಒಂದು ಶಿಲುಬೆಯ ಸಂದೇಶವು ನೆರವೇರಲ್ಪಟ್ಟದ್ದಾಗಿದ್ದರೂ ಕೂಡ ಆ ಒಂದು ಸಂದೇಶದಲ್ಲಿ ಇಂದಿಗೂ ಕೂಡ ಜೀವ ಉಂಟು. ಇಂದಿಗೂ ಕೂಡ ಆ ಒಂದು ಶಿಲುಬೆಯನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಈ ದಿನವೂ ಕೂಡ ಆ ಒಂದು ಶಿಲುಬೆಯಲ್ಲಿ ಕ್ರಿಸ್ತನು ಪಟ್ಟಂಥ ಪಾಡುಗಳನ್ನು ಸ್ವೀಕರಿಸಿಕೊಳ್ಳುವವನಿಗೆ ನಿಶ್ಚಯವಾಗಿ ಆತನ ಶರೀರದಲ್ಲಿರುವ ಎಲ್ಲ ವ್ಯಾಧಿಗಳಿಗೂ ಸೌಖ್ಯ ಉಂಟು. ಆ ಒಂದು ಶಿಲುಬೆಯಲ್ಲಿ ಕ್ರಿಸ್ತನು ಹೊತ್ತಂಥ ಎಲ್ಲ ಶಾಪಗಳನ್ನು ನಂಬುವುದಾದರೆ ಈ ದಿನ ನಮ್ಮ ಜೀವಿತದಲ್ಲಿಯೂ ಕೂಡ ದೇವರು ಪರಿಪೂರ್ಣವಾದಂಥ ಶಾಪದಿಂದ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ಪಾಪವು ಕೊಡುವಂಥ ಸಂಬಳ ಮರಣ. ಪಾಪವನ್ನು ಮಾಡಿದವನು ಆ ಪಾಪದ ಆ ಒಂದು ಸಂಬಳವಾಗಿರುವಂಥ ಮರಣವನ್ನು ಹೊಂದೇ ಹೊಂದುತ್ತಾನೆ. ಆದ್ದರಿಂದಲೇ ಎಲ್ಲೆಡೆಯೂ ನೋವು, ಎಲ್ಲಿ ನೋಡಿದ್ರು ದುಃಖವು, ಕಣ್ಣೀರು, ಕೊಲೆ, ಆತ್ಮಹತ್ಯೆ ಮಾತ್ರವಲ್ಲದೆ ಅನೇಕ ಅಪಘಾತಗಳಲ್ಲಿ ಜನರು ಸಾಯುತ್ತಿರುವಂತಹ ದಿನಗಳಲ್ಲಿ ನಾವು ಇರುವಾಗ ಈ ದಿನ ನಮ್ಮ ಅಕ್ರಮಗಳಿಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಎಲ್ಲ ರೀತಿಯಾದಂಥ ದ್ರೋಹಗಳಿಗೋಸ್ಕರ ಆತನು ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದನು. ಪ್ರಿಯರೇ, ಆತನಿಗಾಗಿ ಆತನು ಏನನ್ನೂ ಇಟ್ಟುಕೊಳ್ಳದೆ ತನ್ನನ್ನೇ ತಾನು ಬರಿದು ಮಾಡಿಕೊಂಡು ದಾಸನ ರೂಪದಲ್ಲಿ ಆತನು ನಮಗೋಸ್ಕರ ಈ ಭೂಮಿಯಲ್ಲಿ ಇಳಿದು ಬಂದು ತನ್ನನ್ನೇ ತಾನು ಶೂನ್ಯ ಮಾಡಿಕೊಂಡು ಆತನು ನಮಗೋಸ್ಕರ ಆತನು ಯಜ್ಞದ ಕುರಿಮರಿಯಾಗಿ ಆತನು ನಿಷ್ಕಲ್ಮಶನಾಗಿ ಪಾಪವಿಲ್ಲದೆ ಇರುವಂತಹ ದೇವರು ಪಾಪ ಸ್ವರೂಪಿಯಾಗಿ ಮಾರ್ಪಟ್ಟು ನಮಗೋಸ್ಕರ ಆತನು ಬಲಿಯಾದನು. ನನ್ನ ಪ್ರೀತಿಯ ದೇವಜನರೇ, ಈ ದಿನ ನನ್ನ ಸ್ವರವನ್ನು ಕೇಳಿಸ್ಕೊಳ್ತಾ ನನ್ನನ್ನು ಈ ಒಂದು ವಿಡಿಯೋ ಮೂಲಕ ನೋಡುತ್ತಿರುವಂತಹ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ನಿನ್ನ ಜೀವನದಲ್ಲಿ ದೇವರು ಒಂದು ದಿನ ಒಂದು ಅದ್ಭುತವನ್ನು ಮಾಡಲು ಬಯಸ್ತಾನೆ. ಕಾರ್ಗತ್ತಲೆಯಲ್ಲಿರುವಂಥ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬೆಳಕನ್ನು, ಇದುವರೆಗೂ ನೀವು ಕಂಡರಿಯದಂಥ ಒಂದು ದೊಡ್ಡ ಬೆಳಕನ್ನು, ಇದುವರೆಗೂ ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸದೇ ಇರುವಂಥ ಒಂದು ದೊಡ್ಡ ಸಮಾಧಾನವನ್ನು ಕರ್ತನು ನಿಮ್ಮ ಜೀವಿತದಲ್ಲಿ ಕೊಡಲು ಬಯಸ್ತಾನೆ. ಯಾಕೆಂದರೆ ಅದಕ್ಕಾಗಿಯೇ ಆತನು ಶಿಲುಬೆಯಲ್ಲಿ ತನ್ನ ಜೀವವನ್ನೇ ಕೊಟ್ಟದ್ದು. ಇನ್ನು ನೀವು ನಾನು ಈ ಒಂದು ಲೋಕದಲ್ಲಿ ಹುಟ್ಟುವುದಕ್ಕಿಂತ ಮುಂಚೆಯೇ ನಮಗೋಸ್ಕರವಾಗಿ ನಮ್ಮ ಜೀವಿತವು ಆಶೀರ್ವಾದವಾಗಿರಬೇಕೆನ್ನುವುದಕ್ಕಾಗಿ, ನಮ್ಮ ಕಣ್ಣೀರುಗಳು ಒರೆಸಲ್ಪಡಬೇಕೆಂಬುದಕ್ಕಾಗಿ, ಜೀವನದ ಜಿಗುಪ್ಸೆಯಿಂದ, ಜೀವನದ ನೋವುಗಳಿಂದ ಬಿಡುಗಡೆ ಕಾಣಬೇಕೆಂಬುದಕ್ಕಾಗಿ, ವ್ಯಾಧಿಗಳಿಂದ ಬಿಡುಗಡೆಯಾಗಿ ಸೌಖ್ಯವನ್ನು ಅನುಭವಿಸಬೇಕೆಂಬುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಮಗೋಸ್ಕರ ಇಳಿದು ಬಂದನು. ಆತನು
ಮತವನ್ನು ಸ್ಥಾಪಿಸುವುದಕ್ಕೆ ಬರಲಿಲ್ಲ. ಒಂದು ಕ್ರೈಸ್ತ ಜಾತಿಯನ್ನು ಉಂಟು ಮಾಡುವುದಕ್ಕಾಗಿ ಆತನು ಬರಲಿಲ್ಲ. ಆದರೆ ಅಳಿದು ಹೋಗುತ್ತಿರುವಂಥ ಪ್ರತಿಯೊಬ್ಬೊಬ್ಬನನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ, ನರಕದ ಪಾಲಿಗೆ ಒಬ್ಬೊಬ್ಬರು ಸಿಲುಕಿಕೊಂಡಿರುವಾಗ, ಪಾಪದಿಂದ ಬರುವಂಥ ಸಂಬಳದಲ್ಲಿ ಬರುವ ಮರಣದಲ್ಲಿ ಇದ್ದಂಥ ಪ್ರತಿಯೊಬ್ಬರು ಕೂಡ ಒಂದು ದಿನ ನಾವು ನರಕದಲ್ಲಿ ಇರಬೇಕಾದಂಥ ಒಂದು ಅನಿವಾರ್ಯತೆಯಲ್ಲಿ ಇದ್ದಾಗ, ತೀರದ ಆ ಬೆಂಕಿಯಲ್ಲಿ ನಿಲ್ಲದೇ ಇರುವಂಥ ಆ ಒಂದು ವೇದನೆಯಲ್ಲಿ ನಿತ್ಯ ನಿರಂತರಕ್ಕೂ ಬಾಧಿಸಲ್ಪಡಬೇಕಾದಂಥ ನಿಮ್ಮನ್ನು ನನ್ನನ್ನು ಆ ಒಂದು ನರಕದಿಂದ ಬಿಡುಗಡೆ ಮಾಡಿ, ಕಣ್ಣೀರೇ ಇಲ್ಲದೆ ಇರುವಂಥ, ದುಃಖವೇ ಇಲ್ಲದೆ ಇರುವಂಥ, ಹಸಿವೇ ಇಲ್ಲದೆ ಇರುವಂಥ, ಜಗಳವೇ ಇಲ್ಲದೆ ಇರುವಂಥ, ನಿತ್ಯ ಸಮಾಧಾನ ಉಳ್ಳಂಥ ಆ ಪರಲೋಕದಲ್ಲಿ ನಿಮ್ಮನ್ನು ನನ್ನನ್ನು ಬಾಧ್ಯರನ್ನಾಗಿ ಮಾಡುವುದಕ್ಕಾಗಿಯೇ ಆತನು ನಮಗೋಸ್ಕರ ಈ ಭೂಮಿಯಲ್ಲಿ ಇಳಿದು ಬಂದನು. ಪ್ರಿಯರೇ, ಆತನು ನಮ್ಮ ಪಾಪಗಳನ್ನು ಹೊತ್ತಿದ್ದಕ್ಕಾಗಿ, ಆತನು ನಮ್ಮ ಶಾಪಗಳನ್ನು ಆತನು ನೀಗಿಸಿದ್ದಕ್ಕಾಗಿ ಆತನಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ನನ್ನ ಪ್ರೀತಿಯ ದೇವಜನರೇ, ಈ ಒಂದು ಬೆಳಗಿನ ಸಮಯದಲ್ಲಿ ಈ ಒಂದು ವಿಡಿಯೋವನ್ನು ನೀವು ನೋಡುತ್ತಿರುವಾಗಲೇ ದೇವರ ಪ್ರಸನ್ನತೆಯು ನೀವಿರುವ ಸ್ಥಳದಲ್ಲಿಯೇ ಇಳಿದು ಬರಲಿ. ನಿಮ್ಮ ಭಾರಗಳು, ನಿಮ್ಮ ಮೇಲಿರುವಂಥ ನೊಗಗಳು ಪರಲೋಕದ ಮಹಿಮೆಯಿಂದ ಸಂಪೂರ್ಣವಾಗಿ ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ನಿಮ್ಮ ದುಃಖದ ದಿನಗಳು ಕೊನೆಗಾಣಲಿ. ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡಲಿ. ನಿರೀಕ್ಷೆ ಇಲ್ಲದೆ ಇರುವಂಥ ನಿಮ್ಮ ಬದುಕಿನಲ್ಲಿ ಪರಲೋಕದ ನಿರೀಕ್ಷೆಯಾಗಿ ಕ್ರಿಸ್ತನು ಈ ದಿನ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ ಎಂಬುದಾಗಿ ನಾ ಪ್ರಾರ್ಥಿಸ್ತೇನೆ. ನನ್ನ ಪ್ರೀತಿಯ ದೇವಜನರೇ, ಈ ಒಂದು ಸಮಯದಲ್ಲಿ ಒಂದು ಚಿಕ್ಕ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳಲು ಬಯಸ್ತೇನೆ. ಒಂದು ಊರಿನಲ್ಲಿ ಒಂದು ತಂದೆಯು ಇದ್ದನು. ಆ ತಂದೆಯು ತನ್ನ ಒಂದೇ ಒಂದು ಮಗುವನ್ನು, ತನಗಿದ್ದಂಥ ಒಂದೇ ಒಂದು ಮಗಳನ್ನು ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದಂಥ ಆ ಒಂದು ಸನ್ನಿವೇಶ ಅದು, ಆ ಒಂದು ಕಥೆ ಅದು. ಆ ಒಂದು ಕಥೆಯಲ್ಲಿ ಪ್ರಿಯರೇ, ಆ ತಂದೆ ಹುಟ್ಟಿದಂಥ ಬೆಳೆದಂಥ ವಾತಾವರಣವು ಬಹಳ ಕಷ್ಟವಾದಂಥ ಒಂದು ವಾತಾವರಣ. ಓದಬೇಕೆಂಬುದಾಗಿ ಆಸೆ ಇದ್ದಾಗಲೂ ಕೂಡ ಓದುವುದಕ್ಕೆ ಆ ಒಂದು ಅನುಕೂಲತೆ ಇಲ್ಲದೇ ಇದ್ದಂಥ ಆ ಒಂದು ಪರಿಸ್ಥಿತಿಯಲ್ಲಿ ಆತನು ಬೆಳೆದನು. ಅಲ್ಲಿ ಇದ್ದಂಥ ಪ್ರತಿಯೊಬ್ಬರೂ ಕೂಡ, ತನ್ನ ಕುಟುಂಬದಲ್ಲಿ ಯಾರು ಕೂಡ ವಿದ್ಯಾವಂತರು ಇಲ್ಲದೇ ಇದ್ದುದರಿಂದ ಆತನಿಗೆ ಒಂದೇ ಒಂದು ಆಸೆ ಮನಸ್ಸಿನಲ್ಲಿ, ನನ್ನ ಮಗಳು ಚೆನ್ನಾಗಿ ಓದಬೇಕು. ಆಕೆ ಓದುವುದಕ್ಕೆ ಯಾವ ರೀತಿಯಲ್ಲೂ ಕೂಡ ಆ ಒಂದು ಆರ್ಥಿಕತೆ ತಡೆ ಹಾಕೂಡದು ಎಂಬುದಾಗಿ ಆತನು ನೆನೆಸಿದನು. ದಿನ ಕೂಲಿಗೆ ಹೋಗುತ್ತಿದ್ದಂಥ ಆ ಒಂದು ತಂದೆ, ಹಗಲಿರುಳು ಶ್ರಮಿಸ್ತಾ ಕಷ್ಟಪಡುತ್ತಿದ್ದಂಥ ಆ ಒಂದು ತಂದೆ ತನ್ನ ಮಗಳಿಗೋಸ್ಕರ ಎಲ್ಲವನ್ನು ಮಾಡುತ್ತಾ, ಎಲ್ಲ ರೀತಿಯಲ್ಲೂ ಕೂಡ ಆಕೆಗೆ ಬೇಕಾದಂಥ ಪಾಠ್ಯ ಪುಸ್ತಕಗಳು, ಆಕೆಗೆ ಬೇಕಾದಂಥ ಆ ಒಂದು ಒಳ್ಳೆಯ ಶಾಲೆಯಲ್ಲಿ ಸೇರಿಸುವುದಕ್ಕೆ ಆತನು ಪ್ರಯತ್ನ ಪಡುತ್ತಿದ್ದಾಗಲೂ ಕೂಡ ಆತನ ಮನಸ್ಸಿನಲ್ಲಿ ಆಸೆ ತೀರಲೇ ಇಲ್ಲ. ಬೇರೆಯವರು ಇನ್ನೂ ಹೆಚ್ಚಾದ ಒಂದು ಸವಲತ್ತುಗಳಿಂದ, ಇನ್ನೂ ಉನ್ನತವಾದಂಥ ಶಾಲೆಗಳಲ್ಲಿ ಓದುವುದನ್ನು ಕಂಡಂಥ ಆ ಒಂದು ತಂದೆ ಆತನು ನೆನೆಸಿದ, ನನ್ನ ಮಗಳನ್ನು ಕೂಡ ಒಂದು ಕೊರತೆ ಕಾಣದ ಹಾಗೆ, ನನ್ನ ಮಗಳನ್ನು ಕೂಡ ಒಂದರಲ್ಲಿಯೂ ಕೂಡ ಅಯ್ಯೋ ಇದನ್ನು ಮಾಡಿರಬೇಕಾಗಿತ್ತು ಎಂಬುದಾಗಿ ನಾವು ಒಂದು ದಿನ ನೆನೆಸದ ಹಾಗೆ ಏನಾದರೂ ಮಾಡಬೇಕೆಂಬುದಾಗಿ ಆತನು ನೆನೆಸಿ ಒಂದು ದಿನ ಆತನು ತನ್ನ ಹೆಂಡತಿಯ ಬಳಿಯಲ್ಲಿ ಕರೆದು ಹೇಳಿದನು, ಇಲ್ಲಿ ನಾವು ಪಡುತ್ತಿರುವಂಥ ಎಲ್ಲ ಪ್ರಯಾಸ, ನಾನು ಎಷ್ಟೇ ಕಷ್ಟಪಟ್ಟು ಸಂಪಾದಿಸ್ಕೊಂಡು ಬಂದರೂ ಕೂಡ ನನ್ನ ಮಗಳಿಗೆ ನಾನು ನೆನೆಸುವ ರೀತಿಯಲ್ಲಿ ಆಕೆಯನ್ನು ಓದಿಸುವುದಕ್ಕೂ ಆಕೆಯ ಖರ್ಚು ವೆಚ್ಚಗಳಿಗೆ ಸಾಕಾಗದೇ ಇರೋದರಿಂದ ನಾನು ಒಂದು ಕೆಲಸ ಮಾಡ್ತೇನೆ. ನಾನು ಹೊರ ದೇಶಕ್ಕೆ ಹೋಗಿ ಕೆಲವುಗಳ ಕಾಲ ನಾನು ಅಲ್ಲಿ ಕಷ್ಟಪಟ್ಟು ಅಲ್ಲಿ ಕಾರ್ಮಿಕನಾಗಿ ಅಲ್ಲಿ ಇದ್ದು ಕೆಲಸ ಮಾಡಿ ಅಲ್ಲಿಂದ ಬರುವಂಥ ದುಡ್ಡನ್ನು ನಾನು ನಿನಗೆ ಕಳಿಸ್ತೇನೆ. ನೀನು ಒಳ್ಳೆಯ ಶಾಲೆಯಲ್ಲಿ ನಮ್ಮ ಮಗಳನ್ನು ಸೇರಿಸಿ ಆ ಒಂದು ಶಾಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಓದಿಸುವುದಕ್ಕೆ ಎಲ್ಲ ರೀತಿಯಾದಂಥ ಅನುಕೂಲತೆ ನಾವು ಮಾಡಿಕೊಡು ಎಂಬುದಾಗಿ ಹೇಳಿ
ಆ ಒಂದು ಮಗುವಿನ ಬಳಿಯಲ್ಲಿ ಎಲ್ಲ ಸಿದ್ಧತೆ ಮಾಡಿಕೊಂಡು ನಂತರ ಆ ಮಗುವಿನ ಬಳಿಯಲ್ಲಿ ಆತನ ಬಂದು ಹೇಳುವುದಕ್ಕಿಂತ ಮುಂಚೆ ಆ ಮಗುವಿಗೆ ತಿಳಿದು ಬಂತು ತನ್ನ ತಂದೆಯು ತನ್ನನ್ನು ಬಿಟ್ಟು ಎಲ್ಲೋ ಹೋಗ್ತಾ ಇದ್ದಾನೆಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಇದನ್ನು ಕೇಳಿದಂಥ ಆ ಒಂದು ಮಗಳು ಓಡೋಡಿ ಬಂದು ತನ್ನ ತಂದೆಯು ಎಲ್ಲವನ್ನ ಸಿದ್ಧತೆ ಮಾಡ್ಕೊಳ್ತಾ ಇರೋದನ್ನು ನೋಡಿ ಓಡಿ ಬಂದು ತಂದೆಯ ಬಳಿಯಲ್ಲಿ, ಅಪ್ಪ, ನೀನು ನನ್ನನ್ನು ಬಿಟ್ಟು ದೂರ ಹೋಗ್ತಾ ಇದೀಯ. ಈ ಒಂದು ಮಾತು ಕೇಳಿದ ಕೂಡಲೇ ಆ ತಂದೆಯ ಹೃದಯ ಮುರಿಯಲ್ಪಡ್ತು. ಯಾಕೆಂದರೆ ಆ ಮಗಳ ಕುರಿತಾಗಿ ಅಷ್ಟೆಲ್ಲ ಕನಸಿಟ್ಕೊಂಡಿದ್ದಂಥ ಒಂದು ತಂದೆಗೆ ಮನಸ್ಸಿನಲ್ಲಿ ಇದ್ದಂಥ ಒಂದೇ ಒಂದು ದುಃಖ, ಆ ಮಗಳನ್ನೇ ಬಿಟ್ಟು ನಾ ದೂರ ಹೋಗಿ ಪ್ರಯಾಸ ಪಡಬೇಕಲ್ವಾ ಎಂಬುದಾಗಿ ಆತನು ಆ ಮಗಳಿಗೆ ಹೇಳ್ತಾ ಇದ್ದಾನೆ, ಇಲ್ಲ ಮಗಳೇ, ನಾನು ನಿನಗೋಸ್ಕರನೇ ನೀ ಚೆನ್ನಾಗಿ ಓದಬೇಕಲ್ವಾ, ನೀನು ಉನ್ನತವಾದಂಥ ಒಂದು ಡಾಕ್ಟರ್ ಆಗಿಯೋ ಅಥವಾ ಉನ್ನತವಾದಂಥ ಇಂಜಿನಿಯರ್ ಆಗಿಯೋ ಬರಬೇಕಲ್ವಾ, ನಿನ್ನ ಕನಸುಗಳಿಗೋಸ್ಕರ ನಾನು ಇಲ್ಲಿ ಇದ್ದರೆ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಿನ್ನ ಕನಸು ನನ್ನ ಕನಸು ಒಂದೇ, ನೀ ದೊಡ್ಡವಳಾಗಿ ನೀ ಎಲ್ಲರ ಮುಂದೆ ಘನವುಳ್ಳವಳಾಗಿ ನಿಲ್ಬೇಕಂದ್ರೆ ಅಪ್ಪ ದೂರ ಹೋಗಿ ನಿನಗೋಸ್ಕರ ಕಷ್ಟಪಟ್ಟು ದುಡಿದ್ರೇನೆ ಅಮ್ಮ ನೀ ಚೆನ್ನಾಗಿ ಓದೋದಕ್ಕೆ ಸಾಧ್ಯ. ಅದಕ್ಕೆ ಆ ಮಗಳು ಅವ್ರ ತಂದೆನ ತಪ್ಕೊಂಡು ಹೇಳ್ತಾಳೆ, ಡ್ಯಾಡಿ, ನೀನು ಇಲ್ಲದೆ ನನ್ನಿಂದ ಇರೋದಕ್ಕೆ ಬರಲ್ಲ ಡ್ಯಾಡಿ. ಡ್ಯಾಡಿ, ನನಗೆ ನೀನು ಬೇಕು ಡ್ಯಾಡಿ. ಡ್ಯಾಡಿ, ನನ್ನ ಜೀವಿತದಲ್ಲಿ ನಾನು ಡಾಕ್ಟರ್ ಆಗ್ತೇನೋ ಇಲ್ವೋ, ನನ್ನ ಜೀವಿತದಲ್ಲಿ ನಾವು ಉನ್ನತವಾದಂತಹ ಪದವಿಗೆ ಬರ್ತೇನೋ ಇಲ್ವೋ, ಆದರೆ ನನಗೆ ನೀನು ಬೇಕು ಡ್ಯಾಡಿ. ನನ್ನ ಸ್ಕೂಲ್ಗೆ ಯಾರು ಕರ್ಕೊಂಡೋಗ್ತಾರೆ ಡ್ಯಾಡಿ ಇನ್ಮೇಲೆ? ಡ್ಯಾಡಿ, ನನ್ನ ಜೊತೆ ಇನ್ಮೇಲೆ ಯಾರು ಆಟ ಆಡ್ತಾರೆ ಡ್ಯಾಡಿ? ಡ್ಯಾಡಿ ಎಂಬುದಾಗಿ ನಾನು ಕೂಗಬೇಕಾದ್ರೆ ನೀನು ಬರೋದಿಲ್ಲ ಅಲ್ವಾ ಡ್ಯಾಡಿ? ಡ್ಯಾಡಿ, ನನ್ನ ಬಿಟ್ಟು ಹೋಗಬೇಡಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ, ನನ್ನನ್ನು ಬಿಟ್ಟು ಹೋಗಬೇಡಿ ಎಂಬುದಾಗಿ ಆ ಒಂದು ಚಿಕ್ಕ ಮಗಳು ಕಣ್ಣೀರಿನಿಂದ ಬಿಕ್ಕಿ 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 ಹತ್ತಲು. ಆ ಬಿಕ್ಕಿ ಬಿಕ್ಕಿ ಅಳುವಂಥ ಮಗಳನ್ನು ಕಂಡು ಆ ತಂದೆಯೂ ಕೂಡ ತಪ್ಪಿಕೊಂಡು ಜೋರಾಗಿ ಅಳ್ತಾ ಇದ್ದಾನೆ. ಹಾಗೆ ಆತನು ಹೇಳ್ತಾ ಇದ್ದಾನೆ ಆ ಮಗುವಿಗೆ, ನೀ ಹೇಳೋದು ನಿಜಾನೇ, ನಿನ್ನ ಬಿಟ್ಟು ಹೋಗುವುದಕ್ಕೆ ನನಗೂ ಕೂಡ ಮನಸ್ಸಿಲ್ಲ ಮಗಳೇ. ನೀನು ಚೆನ್ನಾಗಿರ್ಬೇಕೆಂಬುದಾಗಿ ಏನೇನೆಲ್ಲ ಪ್ರಯತ್ನ ಪಡ್ತಿರುವಂಥ ಡ್ಯಾಡಿ ನಿನ್ನ ಬಿಟ್ಟು ದೂರ ಇರೋದಕ್ಕೆ ಹೇಗೆ ತಾನೇ ಸಾಧ್ಯ ಆಗ್ತದೆ? ನಿನ್ನ ಜೊತೆನೇ ಇರಬೇಕಂತ ನನಗೂ ಆಸೆ, ನಿನ್ನ ಪಕ್ಕದಲ್ಲೇ ಮಲ್ಕೊಂಡಿರ್ಬೇಕೆಂಬುದಾಗಿ ಆಸೆ, ನಿನ್ನ ಶಾಲೆಗೆ ಬಿಟ್ಟು ನಿನ್ನನ್ನು ಕರ್ಕೊಬರ್ಬೇಕನ್ನೋ ಆಸೆ, ನಿನ್ನ ಬರ್ತ್ಡೇಗಳಲ್ಲಿ ನಿನ್ನ ಜೊತೆ ಇರಬೇಕಂತ ಆಸೆ. ಆದರೆ ಏನು ಮಾಡಲಿ, ನಾನಿಲ್ಲಿ ಇದ್ಬಿಟ್ರೆ ನೀನು ನೆನೆಸುವಂಥ ಅಥವಾ ನಾ ಕನಸ್ಕೊಂಡಂಥ ಜೀವನವನ್ನು ನೀ ಜೀವಿಸೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳಿ ಎಷ್ಟೋ ಆ ಮಗಳನ್ನ ಒಲಿಸಿ ಸಮಾಧಾನ ಪಡಿಸಿ ಏನೆಲ್ಲ ಪ್ರಯತ್ನ ಪಟ್ಟರು ಆತನಿಂದ ಸಾಧ್ಯವಾಗೋದಿಲ್ಲ. ಅವರ ತಾಯಿಯು ಬಂದು ಹೇಳ್ತಾಳೆ, ಇಲ್ಲಮ್ಮ ಡ್ಯಾಡಿ ಬೇಗ ಬಂದ್ಬಿಡ್ತಾರೆ, ಡ್ಯಾಡಿ ನಿನ್ನ ಬರ್ತಡೇಗೆ ಬಂದ್ಬಿಡ್ತಾರೆ, ನೀ ಏನು ಚಿಂತೆ ಮಾಡಬೇಡ. ಆ ತಂದೆ ಹತ್ರ ಹೇಳ್ಕೊಳ್ತಾಳೆ, ಡ್ಯಾಡಿ ನಾನು ಏನು ಬೇಡಿದ್ರು ನೀವು ಹೋಗೇ ಹೋಗ್ತೀರಾ, ನೀನು ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಹೇಳಿದಾಗ ಆ ತಂದೆ ಹೇಳ್ತಾಳೆ, ನೀ ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗೆದುಬಿಡು, ನಾನು ಬಂದ್ಬಿಡ್ತೀನಿ ಮಗಳೇ, ನೀ ಚೆನ್ನಾಗಿ ಮಾರ್ಕ್ಸ್ ತೆಗೆದುಬಿಡು ನೋಡು, ಖಂಡಿತ ನಾನು ಫೋನಲ್ಲಿ ಕೇಳಿದಿ ನಾ ಬಂದ್ಬಿಡ್ತೇನೆ ಎಂಬುದಾಗಿ ಹೇಳ್ಬಿಟ್ಟು ಆ ಮಗಳು ಅಳ್ತಾ 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 ಇರಬೇಕಾದ್ರೆ ಆ ತಂದೆಯು ಲಗೇಜನ್ನೆಲ್ಲ ಟ್ಯಾಕ್ಸಿಯಲ್ಲಿ ಇಟ್ಬಿಟ್ಟು ಆ ಟ್ಯಾಕ್ಸಿ ಹೊರಡ್ತದೆ. ಆ ಟ್ಯಾಕ್ಸಿ ಹೋಗೋ ಉದ್ದಕ್ಕೂ ಕೂಡ ಈ ಮಗಳು ಗೋಳಾಡ್ತಾಳೆ, ಡ್ಯಾಡಿ 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 ಎಂಬುದಾಗಿ. ನೋಡುತ್ತಿದ್ದ ಹಾಗೆ ಆ ಒಂದು ಟ್ಯಾಕ್ಸಿ ಹಾಗೇ ಮರೆಯಾಗಿ ಹೋಗ್ಬಿಡ್ತದೆ. ತಾಯಿಯಿಂದ ಅವಳನ್ನು ಸಂತೈಸಲಿಕ್ಕೆ ಆಗ್ತಾ ಇಲ್ಲ. ಪ್ರತಿದಿನ ಎದ್ದಿದ್ದೆ ಡ್ಯಾಡಿಯಲ್ಲಿ ನಿದ್ರೆಯಲ್ಲಿ ಬೆಚ್ಚಿ ಬಿದ್ದು ಡ್ಯಾಡಿ 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 ಡ್ಯಾಡಿ. ಕೊನೆಯದಾಗಿ ಆಕೆ ಒಂದು ನಿರ್ಧಾರ ಮಾಡ್ತಾಳೆ,
ನನ್ನ ಡ್ಯಾಡಿ ಬೇಗ ಬಂದ್ಬಿಡ್ಬೇಕಂದ್ರೆ ನಾನು ಚೆನ್ನಾಗಿ ಓದಬೇಕೆಂಬುದಾಗಿ ಹೇಳಿ ಆಕೆಯು ಎಡ ಬಿಡದೆ ಆಡುವುದಕ್ಕೂ ಸಮಯ ಇಲ್ಲದೆ ಆ ಮಗು ಶಾಲೆಯಿಂದ ಬಂದಿದ್ದ ಕೂಡಲೇ ಆಕೆಯು ಬಂದು ಓದಿ ಆಕೆ ಆ ಒಂದು ಕ್ಲಾಸ್ನಲ್ಲಿ ಒಳ್ಳೆಯ ಮಾರ್ಕ್ಸನ್ನ ತಗೊಬಿಡ್ತಾಳೆ. ಆಕೆಯು ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗ್ತಾಳೆ. ಒಂದು ದಿನ ಅವರ ತಾಯಿಗೆ ಅವರ ತಂದೆ ಕರೆ ಮಾಡಿಬಿಟ್ಟು, ಎಲ್ಲ ಹೇಗಿದ್ದೀರಾ, ನಾನು ಕಳಿಸೋ ದುಡ್ಡು ಬರ್ತಾ ಇದೆಯಾ, ಮಗಳು ಹೇಗಿದ್ದಾಳೆ ಅಂತೆಲ್ಲ ಕೇಳಬೇಕಾದ್ರೆ ಅವ್ರ ತಾಯಿ ಹೇಳ್ತಾಳೆ, ಚೆನ್ನಾಗಿದ್ದಾಳೆ, ಚೆನ್ನಾಗಿ ಓದ್ತಾಳೆ. ಆ ಸಮಯದಲ್ಲಿ ಆಡ್ತಿದ್ದಂಥ ಆ ಮಗು ಕೇಳ್ತದೆ, ಮಮ್ಮಿ ಡ್ಯಾಡಿನ ಫೋನಲ್ಲಿ. ಹೌದು ಮಗಳೇ, ಡ್ಯಾಡಿನೇ ಬಾ ಮಾತಾಡೆಂಬುದಾಗಿ ಹೇಳಿದಾಗ ಓಡ್ ಬಂದು ಕಣ್ಣೀರಿನಲ್ಲಿ, ಡ್ಯಾಡಿ ನಾನು ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟೆ, ನೀ ಹೇಳಿದ ಹಾಗೆ ನಾ ಒಳ್ಳೆ ಮಾರ್ಕ್ಸ್ ತೆಗೆದುಬಿಟ್ಟೆ ಡ್ಯಾಡಿ, ಇವಾಗ ಬರ್ತೀರಾ ತಾನೇ, ಬಂದ್ಬಿಡಿ ಡ್ಯಾಡಿ, ನೀ ಇಲ್ಲದೆ ನನ್ನಿಂದ ಜೀವಿಸೋದಕ್ಕೆ ಆಗೋದಿಲ್ಲ ಡ್ಯಾಡಿ ಎಂಬುದಾಗಿ ಆ ಮಗಳು ಕಣ್ಣೀರಿಟ್ಟಾಗ ಆ ತಂದೆ ಹೇಳ್ತಾರೆ, ಮಗಳೇ ಸಾರಿ ಮಗಳೇ, ನನ್ನಿಂದ ಬರೋಕ್ಕೆ ಆಗ್ತಾ ಇಲ್ಲ, ಇಲ್ಲಿ ತುಂಬ ಕೆಲಸ ಇದೆ, ನಾನು ಇನ್ನೂ ನಿನಗೋಸ್ಕರ ತುಂಬ ದುಡ್ಡು ಸೇರಿಸ್ಬೇಕು, ನಿನಗೋಸ್ಕರ ನಾನು ತುಂಬ ಕಷ್ಟಪಟ್ಟು ದುಡಿಬೇಕು ಮಗಳೇ, ನೀ ಖುಷಿಯಾಗಿರು, ಅಮ್ಮ ಜೊತೆ ಖುಷಿಯಾಗಿರು, ಚೆನ್ನಾಗಿ ನಿನಗೆ ಏನೇನು ಬೇಕು ಅಮ್ಮ ಹತ್ರ ಕೇಳಿ ಇಸ್ಕೋ, ನನ್ನ ಬಗ್ಗೆ ಚಿಂತೆ ಮಾಡಿಬಿಡ, ನಾ ಬೇಗ ಬರ್ತೀನಿ ಎಂಬುದಾಗಿ ಹೇಳ್ಬಿಟ್ಟು ಆ ತಂದೆ ಫೋನ್ ಆ ಮಗಳು ಆ ಒಂದು ತಂದೆಗೋಸ್ಕರ ಮಿಡಿದು 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 ವರ್ಷಗಳಾಯಿತು. ಅದು ಹಾಗೆ ದಿನ ಕಳೀತಾ 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 ದಿನಗಳಿಂದ ತಿಂಗಳುಗಳಿಂದ ವರ್ಷಗಳಾಗಿ ಆತನು ಹೊರದೇಶಕ್ಕೆ ಹೋಗಿದ್ದಂಥ ಕಾಂಟ್ರ್ಯಾಕ್ಟು ಮುಗಿಯಬೇಕಾದಂಥ ಕಾಂಟ್ರ್ಯಾಕ್ಟು ಅದು ಎಕ್ಸ್ಟೆಂಡ್ ಆಗಿ ಇನ್ನೂ 5 ವರ್ಷಗಳ ಕಾಲ ಆತನು ಅಲ್ಲಿಯೇ ಉಳಿಯಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಆತನ ಆಗ್ಬಿಟ್ನು. ಆ ಹುಡುಗಿಯು 10ನೇ ಕ್ಲಾಸಿಗೆ ಬರ್ತದೆ. ಆ ಒಂದು 10ನೇ ಕ್ಲಾಸಿಗೆ ಬಂದು ಒಳ್ಳೆಯ ಉತ್ತೀರ್ಣವನ್ನು ತೆಗೆದುಕೊಂಡು ಆ ಮಗು ಕೇಳ್ತದೆ, ಡ್ಯಾಡಿ ಈಗಲಾದರೂ ಬರ್ತೀರಾ ಡ್ಯಾಡಿ, ಎಷ್ಟು ವರ್ಷಗಳಾಯಿತು ನಿನ್ನ ಮುಖನ ನೋಡಿ, ನಿನ್ನ ಮುಖವೇ ನನಗೆ ಜ್ಞಾಪಕ ಇಲ್ಲ ಡ್ಯಾಡಿ, ನಿನ್ನ ಮುಖವನ್ನು ನಾನು ನೋಡಬೇಕು, ನಿನ್ನ ಒಂದು ಬಾರಿ ತಬ್ಕೋಬೇಕು, ನೀ ಬಾ ಡ್ಯಾಡಿ. ಅದಕ್ಕೆ ತಂದೆ ಹೇಳ್ತಾರೆ, ಮಗಳೇ ಇದೊಂದು ಸತಿ ಕ್ಷಮಿಸ್ಬಿಡು, ನಾನು ಬರ್ತೀನಿ, ಇವಾಗ ಡಿಗ್ರಿಗೆ ಜಾಯಿನ್ ಆಗ್ತಾ ಇದೆಯಾ ಅಲ್ವಾ, ಆ ಡಿಗ್ರಿಯಲ್ಲಿ ನೀನು ಚೆನ್ನಾಗಿ ಮಾರ್ಕ್ಸ್ ತೆಕ್ಕೋ, ಆದರೆ ಭಯಪಡಬೇಡವ, ಯೋಚನೆ ಪಡಬೇಡಮ್ಮ, ನೀನು ಇಷ್ಟುವರೆಗೂ ಓದೋದಕ್ಕೆ ನಾ ಇಲ್ಲಿ ಕಷ್ಟಪಟ್ಟು ಹೋರಾಡ್ಬಿಟ್ಟೆ, ನಾ ಸಂಪಾದನೆ ಮಾಡಿಬಿಟ್ಟೆ, ನೀವು ಒಳ್ಳೆಯ ಸ್ಥಾನಕ್ಕೆ ನೀವು ಬರ್ತಾ ಇದೆಯಾ, ನಿನ್ನ ಕನಸು ನೆರವೇರ್ತಾ ಇದೆ, ನೀನು ಬೇಗನೆ ನೀವು ಒಂದು ಒಳ್ಳೆ ಪದವಿಯನ್ನು ಹೊಂದ್ಕೊಬಿಟ್ಟು ನೀವು ಒಳ್ಳೆಯ ಸ್ಥಾನದಲ್ಲಿ ಇರ್ತೀಯ, ಅಪ್ಪ ಥರ ಕೂಲಿ ಕೆಲಸ ಮಾಡೋವನಾಗಿ ಇರೋದಿಲ್ಲ, ಕಡು ಬಡತನದಲ್ಲಿ ನೀ ಇರೋದಿಲ್ಲ, ನಂತರ ಯಾವುದೋ ಒಂದು ದೇಶದಲ್ಲಿ ಹಗಲಿರುಳು 12 ತಾಸು 16 ತಾಸು ಮೈ ಬಗ್ಗಿಸಿ ಕೆಲಸ ಮಾಡೋದು ಇರೋದಿಲ್ಲ ಮಗಳೇ. ಆದರೆ ಭಯಪಡಬೇಡ, ಪಪ್ಪ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ, ನಾನೊಂದು ಗಿಫ್ಟನ್ನ ಕಳಿಸಿದ್ದೀನಿ ನಿನಗೆ, ಅದು ನಾಳೆ ಬಂದು ನಿನಗೆ ತಲುಪ್ತದೆ, ನೀ ಖುಷಿ ಆಗ್ತೀಯ ಎಂಬುದಾಗಿ ಹೇಳಿದಾಗ ಆ ಹುಡುಗಿ ಅಳ್ತಾಳೆ, ನನಗೆ ಗಿಫ್ಟ್ ಬೇಡ ಡ್ಯಾಡಿ, ನನಗೆ ಗಿಫ್ಟ್ ಬೇಡ, ನಾ ದೇವ್ರ ಹತ್ರ ಕೇಳ್ತಾ ಇರೋದು ಒಂದೇ ಒಂದು ಗಿಫ್ಟು, ನನ್ನ ತಂದೆನ ವಾಪಸ್ ಕಳಿಸ್ಕೊಡು ನನ್ನ ಹತ್ರ, ನನಗೆ ನೀ ಬೇಕು ಡ್ಯಾಡಿ, ನನಗೆ ಗಿಫ್ಟ್ ಬೇಡ ಎಂಬುದಾಗಿ ಆ ಮಗಳು ಕೊಳಾಡಿ ಹೇಳ್ತಾಳೆ. ಆದರೆ ಅವ್ರ ತಂದೆ ಒಂದೇ ನಿರ್ಧಾರದಲ್ಲಿ ಹೇಳ್ತಾನೆ, ಮಗಳೇ ಯೋಚನೆ ಮಾಡಬೇಡ, ನಿನ್ನ ಡಿಗ್ರಿ ಮುಗಿಯುವಂಥ ದಿನ ನಾನು ನಿನ್ನ ಮುಂದೆ ಇರ್ತೇನೆ, ನಿನ್ನ ಮುಂದೆ ನಾನಿದ್ದೇ ಇರ್ತೇನೆ, ಅದು ಎಷ್ಟೇ ದೊಡ್ಡ ಒಂದು ಸವಾಲಾಗಿದ್ರು ನಾನು ಬಂದು ನಿನ್ನ ಮುಂದೆ ನಾನು ನಿಲ್ತೇನೆ ಎಂಬುದಾಗಿ ಹೇಳಿ ಆತನು ಕರೆನ ಇಡ್ತಾನೆ. ಈ ಒಂದು ಹುಡುಗಿಯು ಕೂಡ, ಈ ಒಂದು ಮಗಳು ಕೂಡ ಪ್ರಯಾಸಪಟ್ಟು ಇದೊಂದಕ್ಕೆ ತಾನೇ ಡ್ಯಾಡಿ ಅಲ್ಲಿ ಹೋದರು, ಇದು ಒಂದೇ ಒಂದು ನೆರವೇರಿಬಿಟ್ರೆ ನನ್ನ ಜೀವನದಲ್ಲಿ, ಇದೊಂದೇ ಒಂದು ನೆರವೇರಿಬಿಟ್ರೆ ನನ್ನ ಡ್ಯಾಡಿನ ನಾನು ಸಂತೋಷ ಪಡಿಸ್ಬಿಡ್ತೀನಿ. ಅಮ್ಮಗೆ ಹೋಗಿ ಹೇಳ್ತಾಳೆ, ಅಮ್ಮ ಇದು ಅನ್ಯಾಯ ಅಲ್ವಾ ಅಮ್ಮ, ಅಪ್ಪ ಎಷ್ಟು ಸತಿ ನನಗೆ ಮೋಸ ಮಾಡಿಬಿಟ್ರು ಅಲ್ವಮ್ಮ, ಬರ್ತೀನಿ 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 ಅಂತ ಇನ್ನೂ ಬರಲಿಲ್ಲ ಅಲ್ವಮ್ಮ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾಳೆ,
ಎಲ್ಲ ನಿನಗೋಸ್ಕರ ಪುಟಿ, ಎಲ್ಲ ನಿನಗೋಸ್ಕರ. ಅವರು ನೆನೆಸಿದ್ರೆ ಹೋಗದೇನೆ ಇಲ್ಲೇ ಇದ್ದು ಬಿಡ್ಬೋದಾಗಿತ್ತು, ನೆನೆಸಿದ್ರೆ ಯಾವಾಗಲೂ ಬಂದು ಬಿಡ್ಬೋದಾಗಿತ್ತು. ಆದರೆ ನೋಡು, ನಿನ್ನ ಜೀವನನ ಕಟ್ಟೋದಕ್ಕೋಸ್ಕರ, ನಿನ್ನ ಜೀವನನ ಮೇಲೆ ಉನ್ನತದಲ್ಲಿ ನೋಡಬೇಕನ್ನೋದಕ್ಕೋಸ್ಕರ ಹಗಲು ഇരുಳು ಒಂದು ದಿನ ರಜಾ ತೆಗೆದುಕೊಳ್ಳದೆ, ಒಂದು ದಿನ ವಿಶ್ರಮಿಸದೆ, ಇದ್ದ ಸಮಯಕ್ಕಿಂತಲೂ ಹೆಚ್ಚಾಗಿ ಕೆಲಸ ಮಾಡ್ತಾ ಆತನು ಶ್ರಮಿಸ್ತಾ ಇರೋದು ನಿನಗೋಸ್ಕರನೇ. ನನ್ನ ಪ್ರೀತಿಯ ದೇವಚಂದ್ರೆ, ಒಂದು ದಿನ ಬಂತು, ಆಕೆಯು ಎಕ್ಸಾಮ್ ಮುಗಿಸಿದಳು. ಆ ಒಂದು ಮುಗೀತು ಎನ್ನುವಂಥ ಸುದ್ದಿಯನ್ನು ತನ್ನ ತಂದೆಗೆ ತಲುಪಿಸಿದಾಗ ತನ್ನ ತಂದೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ ಯಾರನ್ನು ಭೇಟಿ ಆಗೋದಕ್ಕೆ. 15 ವರ್ಷಗಳ ನಂತರ ತನ್ನ ಮಗಳನ್ನು, ತನ್ನ ಕುಟುಂಬವನ್ನು ನೋಡೋದಕ್ಕೆ ಆ ತಂದೆಯು, ಇಷ್ಟು ದಿನ ನಾನು ಪ್ರಯಾಸ ಪಟ್ಟಿದ್ದು ಮುಗೀತು, ಇನ್ಮೇಲೆ ನನ್ನ ಮಗಳೊಂದಿಗೆ ನಾನು ನೆಮ್ಮದಿಯಾಗಿರ್ತೇನೆಂಬುದಾಗಿ ಸಿದ್ಧಗೊಂಡು ಆಕೆಯ ಒಂದು ರಿಸಲ್ಟಿನ ದಿನ, ಆಕೆಯ ಒಂದು ಡಿಗ್ರಿ ದಿನ ತಾನು ಬಂದು ಅಲ್ಲಿ ನಿಲ್ತೇನೆಂಬುದಾಗಿ ಮಾತು ಕೊಟ್ಟಂಥ ತಂದೆ ತನ್ನ ಹೆಂಡತಿಗೆ ಹೇಳ್ತಾನೆ, ಏನು ಹೇಳಬೇಡ, ನಾ ಬಂದು ಆಶ್ಚರ್ಯಪಡಿಸ್ತೇನೆ ಅವಳಿಗೆ. ಆವತ್ತಿನ ದಿನ ನನ್ನ ಮಗಳು ಆ ಒಂದು ಸ್ಟೇಜ್ನಲ್ಲಿ ಆ ಒಂದು ಡಾಕ್ಟರೇಟನ್ನು ತೆಗೆದುಕೊಂಡು ನಿಲ್ಲುವುದನ್ನು ನನ್ನ ಕಣ್ಗಳು ನೋಡೋದಕ್ಕೆ ನಾನು ಇಷ್ಟು ದಿನ ಪ್ರಯಾಸ ಪಟ್ಟೆ, ಅದನ್ನು ನಾನು ನೋಡ್ತೇನೆ ಎಂಬುದಾಗಿ ಹೇಳಿದಂಥ ಆ ಒಂದು ತಂದೆ, ಆ ಒಂದು ದಿನ ಹತ್ತಿರ ಬಂದಾಗ ಆತನ ಕೆಲಸದಲ್ಲಿ ಏನೋ ಒಂದು ಅಪಘಾತ ಆಗಿ ಆತನು ಕೊನೆಯ ಉಸಿರೆಳೆದು ಬಿಡ್ತಾನೆ. ಆ ಒಂದು ಉನ್ನತವಾದ ಎತ್ತರದಲ್ಲಿದ್ದಂಥ ಆ ಒಂದು ಕ್ರೇನ್, ಅದು ಅದರಲ್ಲಿದ್ದಾಗ ಆ ಕ್ರೇನು ಸ್ಲಿಪ್ ಆಗಿ, ಅದರ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆ ಕ್ರೇನ್ ಮೇಲಿಂದ ಅದು ಬಿದ್ದಾಗ ಆ ಕ್ರೇನಿನ ಕೆಳಗೆ ಸಿಲುಕಿ ಆ ತಂದೆ ಸತ್ತೋಗ್ಬಿಡ್ತಾನೆ. ಈ ಒಂದು ಸುದ್ದಿ ಯಾರಿಗೂ ಗೊತ್ತಿಲ್ಲ, ಏನಾಯ್ತೆಂಬುದಾಗಿ ಗೊತ್ತಿಲ್ಲ. ಆತನೊಂದಿಗಿದ್ದಂಥ ಸ್ನೇಹಿತರಿಗೆಲ್ಲರಿಗೂ ಗೊತ್ತು. ಆತನಿಗೆ ಒಳಗಿದ್ದಂಥ ಒಂದೇ ಒಂದು ಆಸೆ, ಈ ವಾರ ಎಲ್ಲ ಆತನು ಹೇಳ್ತಾ ಇದ್ದಿದ್ದು, ಕೆಲವು ತಿಂಗಳುಗಳಿಂದಲೇ ಹೇಳ್ತಾ ಇದ್ದಿದ್ದು, ಮುಗೀತು, ನನ್ನ ಮಗಳ ಮುಂದೆ ನಾವು ಹೋಗಿ ನಿಲ್ತೇನೆ, ನಾನು ಮಾಡಬೇಕಾದದ್ದೆಲ್ಲ ಮುಗಿಸ್ಬಿಟ್ಟೆ ನಾನು ಎಂಬುದಾಗಿ, ನೆಮ್ಮದಿಯಲ್ಲಿ ಹೋಗ್ತೇನೆ ಎಂಬುದಾಗಿ ನೆನೆಸಿದವನು. ಯಾವತ್ತಿನ ದಿನ ಆ ಹುಡುಗಿಯ ಗ್ರ್ಯಾಜುಯೇಷನ್ ಇರ್ತದೋ ಅದೇ ದಿನ ತನ್ನ ತಂದೆಯ ಶವ ತಾನಿದ್ದ ಆ ಒಂದು ಸ್ಥಳಕ್ಕೆ, ತನ್ನ ಊರಿಗೆ, ತನ್ನ ಮನೆಗೆ ಬರ್ತದೆ. ಕಾಣುವುದಕ್ಕೆ ಆ ತಂದೆಯ ಶರೀರ ಇದೆ, ಆದರೆ ಮಾತನಾಡೋದಕ್ಕೆ ಆ ತಂದೆ ಇಲ್ಲ. ತನ್ನಗೋಸ್ಕರ ಜೀವಿಸಿ, ತನಗೋಸ್ಕರ ಲೋಕದಲ್ಲಿ ಯಾವ ಕಷ್ಟವನ್ನು ನನಗೆ ಕೊಡಬಾರ್ದೆಂಬುದಕ್ಕಾಗಿ ತನ್ನ ಜೀವಿತದಲ್ಲಿ ಎಲ್ಲ ಕಷ್ಟವನ್ನು ಅನುಭವಿಸಿ, ವರ್ಷಾನುಗಟ್ಟಲೆ ನೋವುಗಳನ್ನು ಅನುಭವಿಸಿ, ಊಟವಿಲ್ಲದೆ ಆತನ ಬಟ್ಟೆನ ತಂದು ಕೊಡ್ತಾರೆ, ಆತನಿಗೆ ಸಂಬಂಧಪಟ್ಟಂಥದ್ದನ್ನು ಕೊಡ್ತಾರೆ. ಅಲ್ಲಿಂದ ಆ ಒಂದು ಶವದೊಂದಿಗೆ ಆ ಬ್ಯಾಗಲ್ಲಿ ನೋಡಿದ್ರೆ ಹೊಸ ಬಟ್ಟೆಗಳಿಲ್ಲದೆ ಹಳೆಯ ಬಟ್ಟೆಗೆ ಹೊಲ್ಕೊಂಡಿರುವಂಥ ಆ ಒಂದು ಹಳೆ ಬಟ್ಟೆಗಳು, ಹರಿದೋಗಿರುವಂಥ ಕೆಲಸದ ಬಟ್ಟೆಗಳಿಗೆ ಪ್ಯಾಚ್ ಹಾಕ್ಕೊಂಡು ಇದ್ದಂಥ ಆ ಒಂದು ಹಳೆ ತಟ್ಟೆ, ಹಳೆ ಲೋಟ, ಮಗಳ ಒಂದು ಫೋಟೋ, ಇದು ಬಿಟ್ಟರೆ ಆ ತಂದೆ ಬಳಿಯಲ್ಲಿ ಏನೂ ಇರಲಿಲ್ಲ. ಇದನ್ನು ನೋಡಿ ಆ ಮಗಳು ಅಳ್ತಾಳೆ, ಬಾ, ನೀನು ಏನು ಮಾಡಿಬಿಟ್ಟೆ ನನ್ನ ಜೀವನಕ್ಕೆ, ನೀನು ಹಿಂಸೆ ಮಾಡಿಕೊಂಡು, ನಿನ್ನನ್ನೇ ಬರಿದು ಮಾಡಿಕೊಂಡು, ಇಷ್ಟು ಕಷ್ಟಪಟ್ಟು ನನ್ನನ್ನು ಈ ಸ್ಥಾನಕ್ಕೆ ತಂದೆಯಲ್ಲ ಎಂಬುದಾಗಿ ಆ ಮಗಳು ಗೋಳಾಡ್ತಾಳೆ.
ಈ ದಿನ ನನ್ನ ಸ್ವರವನ್ನ ಕೇಳ್ತಿರುವಂತ ದೇವರ ಮಗುವೆ, ಎಲ್ಲರಂತೆ ನಮ್ಮ ಜೀವನ ನಾಶವಾಗಿ ಹೋಗಬಾರದು ಅನ್ನೋದಕ್ಕೋಸ್ಕರ, ಎಲ್ಲರಂತೆ ನಮ್ಮ ಜೀವನವೂ ಕೂಡ ನರಕದ ಪಾಲಾಗಿ ಹೋಗ್ಬಾರ್ಬಾರ್ದು ಅನ್ನೋದಕ್ಕೋಸ್ಕರ ಒಬ್ಬನು ನಮ್ಮಿಂದ ಬೇರ್ಪಟ್ಬಿಟ್ಟಾರಿ. ಯೆಶಾಯ ಪ್ರವಾದಿಯ ಪುಸ್ತಕ 53ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ಆತನು ಜೀವಲೋಕದಿಂದಲೇ ಕಿತ್ತೆಸೆಯಲ್ಪಟ್ಟನು. ಆ ಹುಡುಗಿಯ ತಂದೆ ತನ್ನ ದೇಶದಿಂದ ಬೇರೆ ದೇಶಕ್ಕೆ ಹೋದ್ರು, ಆದರೆ ನನ್ನ ದೇವರು ಜೀವಲೋಕದಿಂದಲೇ ಕೀಳಲ್ಪಟ್ಟವನಾಗಿ ನನ್ನ ಜೀವನ ದರಿದ್ರತನದಲ್ಲಿ ಇರಕೂಡ್ದು, ನನ್ನ ಜೀವನ ಪಾಪದಲ್ಲಿ ಮುಗಿಬಾರದು, ನನ್ನ ಜೀವನ ಆಶೀರ್ವಾದವಾಗಿರ್ಬೇಕನ್ನೋದಕ್ಕೋಸ್ಕರ ನನಗೋಸ್ಕರ ಒಂದು ತಂದೆಯು ನನಗೋಸ್ಕರ ಊರ ಆಚೆಗೆ ಒಯ್ಯಲ್ಪಟ್ಟು ಯಾವ ರೀತಿಯಲ್ಲಿ ಹಗಲು ರಾತ್ರಿಯೂ ಕಷ್ಟಪಟ್ಟನೋ ಆ ತಂದೆ, ಆ ರೀತಿಯಲ್ಲಿ ನಮಗಾಗಿ ನನ್ನ ಸುಕ್ಷೇಮಕ್ಕೆ ಉಂಟಾಗುವಂಥ ದಂಡನೆಯನ್ನು ಆತನು ಹೊತ್ತುಕೊಂಡು, ನನ್ನ ಎಲ್ಲ ಅಪರಾಧಗಳನ್ನು ಆತನು ಹೊತ್ತುಕೊಂಡು, ನನ್ನ ಎಲ್ಲ ಶಾಪಗಳನ್ನು ಆತನು ಹೊತ್ತುಕೊಂಡು, ಪಾಪವೇ ಅರಿಯದೇ ಇರುವಂಥ ಪರಿಶುದ್ಧ ಕಣ್ಣುಳ್ಳವನು ನಮ್ಮೆಲ್ಲರ ಪಾಪದ ಫಲವಾಗಿರುವಂಥ ಆ ಮರಣವನ್ನ ಶಿಲುಬೆ ಮೇಲೆ ಹೊತ್ತುಕೊಂಡು ಆತನು ಬಲಿಯಾದನು. ಪ್ರಿಯರೇ, ಆ ಪ್ರೀತಿಯನ್ನು ನೆನೆಸಿ ನಾವು ಆತನನ್ನು ಮಹಿಮೆ ಪಡಿಸೋಣವ. ಆ ಪ್ರೀತಿಯನ್ನು ನೆನೆಸಿ ನಾವು ಆತನನ್ನು ಮಹಿಮೆ ಪಡಿಸೋಣವ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಶಿಲುಬೆಲಿ ಆ ಘೋರ ಕಲ್ವರಿಲಿ ಭುವನದ ಮಧ್ಯದಿ ತೂಗಾಡಿದ ನನ್ನ ಯೇಸು, ಭುವನದ ಮಧ್ಯದಿ ತೂಗಾಡಿದ ನನ್ನ ಯೇಸು, ಬಲಿಯಾದ ನನ್ನೇಸು, ಬಲಿಯಾದ ನನ್ನೇಸು, ತನುವೆಲ್ಲ ನಲುಗಿರಲು ರಕ್ತಧಾರೆ ಹರಿದಿರಲು, ತನುವೆಲ್ಲ ನಲುಗಿರಲು ರಕ್ತಧಾರೆ ಹರಿದಿರಲು, ಶಿಲುಬೆಲಿ ಆ ಶಿಲುಬೆಲಿ ಆ ಘೋರ ಕಲ್ವರಿಲಿ ಭುವನದ ಮಧ್ಯದಿ ತೂಗಾಡಿದ ನನ್ನ ಯೇಸು, ಭುವನದ ಮಧ್ಯದಿ ತೂಗಾಡಿದ ನನ್ನ ಯೇಸು. ತಾನು ಇಷ್ಟಪಟ್ಟೆ ನಮ್ಮ ಪಾಪಗಳನ್ನು ಹೊತ್ತುಕೊಂಡನು. ಪ್ರಿಯರೇ, ಈ ಘೋರವಾದ ಪಾಪಿಗಾಗಿ ಆತನು ಶಿಲುಬೆಯನ್ನು ಹೊತ್ತುಕೊಂಡನಲ್ವ. ಆ ಮುಳ್ಳಿನ ಕಿರೀಟವನ್ನ ತನ್ನ ಮೇಲಿಟ್ಟುಕೊಂಡು ನಮಗಾಗಿ ಜೀವ ಇಷ್ಟದಿ ಪಾಪವ ಹೊತ್ತೆ ಈ ಘೋರ ಪಾಪಿಗಾಗಿ ಭಾರವಾದ ಶಿಲುಬೆ ನನಗಾಗಿ ಹೊತ್ತಿರುವೆ ನೀ, ಇಷ್ಟದಿ ಪಾಪವ ಹೊತ್ತೆ ಈ ಘೋರ ಪಾಪಿಗಾಗಿ ಭಾರವಾದ ಶಿಲುಬೆ ನನಗಾಗಿ ಹೊತ್ತಿರುವೆ ನೀ,
ಹುಟ್ಟಿತು ಈ ಸುಂದರ ದೇಹವನ್ನು. ನೊಂದೆನಿ ಬೆಂದೆನಿ ಅವಮಾನದ ನೋವಿನಲ್ಲಿ. ನೊಂದೆನಿ ಬೆಂದೆನಿ ಅವಮಾನದ ನೋವಿನಲ್ಲಿ. ಬಲಿಯಾದ ನನ್ನೇಸು, ಬಲಿಯಾದ ನನ್ನೇಸು, ತನುವೆಲ್ಲ ನಲುಗಿರಲು, ರಕ್ತಧಾರೆ ಹರಿದಿರಲು. ತನುವೆಲ್ಲ ನಲುಗಿರಲು, ರಕ್ತಧಾರೆ ಹರಿದಿರಲು. ಶಿಲುಬೆಲಿ ಆ ಶಿಲುಬೆಲಿ ಆಗೋರ ಕಲ್ವರಿಲಿ. ಭುವನದ ಮಧ್ಯದಿ ತೂಗಾಡಿದ ನನ್ನ ಯೇಸು. ಭುವನದ ಮಧ್ಯದಿ ತೂಗಾಡಿದ ನನ್ನ ಯೇಸು. ಥ್ಯಾಂಕ್ ಯು ಲಾರ್ಡ್. ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರಪ್ಪ. ಈ ದಿನ ನಾನು ಜೀವಿಸುತ್ತಿರುವುದು ನಿನ್ನಿಂದಲೇ. ವಂದನೆ ಅಪ್ಪ ಎಲ್ಲ ಉಪಕಾರಗಳಿಗಾಗಿ. ಥ್ಯಾಂಕ್ ಯು ಜೀಸಸ್. ನನ್ನ ಘೋರ ಪಾಪ ನಿನ್ನ ಶಿಲುಬೆಗೆ ಗುರಿ ಮಾಡಿ, ನನ್ನ ದ್ರೋಹವು ನಿನ್ನ ಕ್ಷಣ ಕ್ಷಣಕ್ಕೂ ಕಾಡಿರಲು. ನನ್ನ ಘೋರ ಪಾಪ ನಿನ್ನ ಶಿಲುಬೆಗೆ ಗುರಿ ಮಾಡಿ, ನನ್ನ ದ್ರೋಹವು ನಿನ್ನ ಕ್ಷಣ ಕ್ಷಣಕ್ಕೂ ಕಾಡಿರಲು. ನೀನು ಸುರಿಸಿದ ರಕ್ತಧಾರೆ ನನ್ನ ರಕ್ಷಣಾಧಾರ. ನೀನು ಅರ್ಪಿಸಿದ ನಿನ್ನ ದೇಹವೇ ನನ್ನ ಆತ್ಮಕಾಧಾರ. ಅರಸನ ಹೃದಯವ ನಿನಗಾಗಿಯೇ ಬಾಳುವೆ. ಅರಸನ ಹೃದಯವ ನಿನಗಾಗಿಯೇ ಬಾಳುವೆ. ಬಲಿಯಾದ ನನ್ನೇಸು, ಬಲಿಯಾದ ನನ್ನೇಸು, ತನುವೆಲ್ಲ ನಲುಗಿರಲು, ರಕ್ತಧಾರೆ ಹರಿದಿರಲು. ತನುವೆಲ್ಲ ನಲುಗಿರಲು, ರಕ್ತಧಾರೆ ಹರಿದಿರಲು. ಶಿಲುಬೆಲಿ ಆ ಶಿಲುಬೆಲಿ ಆಗೋರ ಕಲ್ವರಿಲಿ. ಭುವನದ ಮಧ್ಯದಿ ತೂಗಾಡಿದ ನನ್ನ ಯೇಸು. ಭುವನದ ಮಧ್ಯದಿ ತೂಗಾಡಿದ ನನ್ನ ಯೇಸು. ಬಲಿಯಾದ ನನ್ನೇಸು, ಬಲಿಯಾದ ನನ್ನೇಸು, ಬಲಿಯಾದ ನನ್ನೇಸು, ಬಲಿಯಾದ ನನ್ನೇಸು. ಹೌದು ನನ್ನ ಪ್ರೀತಿಯ ದೇವರ ಮಗುವೆ, ನಮಗಾಗಿಯೇ ನಮ್ಮ ಜೀವಿತವು ಆಶೀರ್ವದಿಸಲ್ಪಡಬೇಕೆಂಬುದಕ್ಕಾಗಿ
ತಾಯಿಗಿಂತಲೂ ತಂದೆಗಿಂತಲೂ ಹೆಚ್ಚಾಗಿ ಪ್ರೀತಿಸುವಂಥ ಪರಲೋಕದ ದೇವರು, ಆತನು ನಮಗೋಸ್ಕರ ಈ ಲೋಕದಲ್ಲಿ ಯಾರು ಕಾಣದಂಥ ಒಂದು ಬದುಕನ್ನು ಕೊಡಬೇಕೆನ್ನುವುದಕ್ಕಾಗಿ ಧೂಳಿನಲ್ಲಿದ್ದಂಥ ನಮ್ಮ ಜೀವಿತವನ್ನು ಎತ್ತಿ ಪ್ರಭುಗಳೊಂದಿಗೆ ಕೂಡಿಸಬೇಕೆಂಬುದಕ್ಕಾಗಿ, ಯಾವ ಒಳ್ಳೆಯದು ಇಲ್ಲದೇ ಇರುವಂಥ ಈ ಒಂದು ಜೀವನದಲ್ಲಿ ಎಲ್ಲ ಒಳ್ಳೆಯದನ್ನು ತುಂಬಿಸಬೇಕೆಂಬುದಕ್ಕಾಗಿ ಒಬ್ಬನು ನಮಗಾಗಿ ದೂರದಲ್ಲಿ ಬಲಿಯಾದನು. ಯಾವ ರೀತಿಯಲ್ಲಿ ಆ ತಂದೆಯು ಆ ಒಂದು ಕ್ರೇನ್ ಬಿದ್ದು ಆ ಕ್ರೇನ್ ಅಡಿಯಲ್ಲಿ ಸಿಕ್ಕಿಕೊಂಡು ಸಾಯುವವರೆಗೂ ಆ ಮಗಳನ್ನೇ ನೆನೆಸ್ಕೊಂಡು ಜೀವ ಬಿಟ್ಟು, ಅದೇ ರೀತಿಯಲ್ಲೇ ಜೀವನ ಪೂರ್ತಿ ನಿನ್ನನ್ನೇ ನೆನೆಸ್ಕೊಂಡು ಪರಲೋಕದಲ್ಲಿದ್ದಾಗಲೂ ಕೂಡ, ಭೂಮಿಯಲ್ಲಿ ಇಳಿದು ಬಂದಾಗಲೂ ಕೂಡ ನಿನ್ನನ್ನು ಆಶೀರ್ವದಿಸಬೇಕೆಂಬುದಾಗಿಯೇ, ನಿನ್ನ ನೋವನ್ನು ಮಾರ್ಪಡಿಸಬೇಕೆಂಬುದಕ್ಕಾಗಿಯೇ ಈ ದಿನ ವ್ಯಾಧಿಯಲ್ಲಿ ಮಲಗಿರುವ ದೇವ ಮಗುವೆ, ಈ ದಿನ ಡಾಕ್ಟರ್ಗಳಿಂದ ನೀ ಕೈ ಬಿಡಲ್ಪಟ್ಟಿದೀಯಾ? ಈ ದಿನ ನನ್ನ ಪರಿಸ್ಥಿತಿಯನ್ನು ನೋಡಿ ಡಾಕ್ಟರ್ಗಳೇ ಬಹಳ ಕಷ್ಟ ಎಂಬುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರ. ನಿನ್ನ ರಿಪೋರ್ಟ್ಗಳೆಲ್ಲವೂ ಕೂಡ ತುಂಬ ದುಃಖಕರವಾಗಿದೆಯಾ? ಭಯಪಡಬೇಡ, ನಿನಗೋಸ್ಕರ ದೂರದಲ್ಲಿ ಒಬ್ಬನು, ನಿನಗೋಸ್ಕರ ಆಕಾಶದ ಕೆಳಗೆ, ಭೂಮಿಯ ಮೇಲೆ, ಆ ಕಡೆ ಆಕಾಶಕ್ಕೂ ಸಂಬಂಧಪಡದೆ ಈ ಕಡೆ ಭೂಮಿಗೂ ಸಂಬಂಧಪಡದೆ ನಡುವೆ ತೂಗ ಹಾಕಲ್ಪಟ್ಟಿರೋದು, ಮಧ್ಯದಲ್ಲಿ ಜೀವ ಕೊಟ್ಟಿರೋದು ನಿನಗೋಸ್ಕರವೇ. ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೋಸ್ಕರವೇ, ನಿನ್ನ ವ್ಯಾಧಿಯ ಆ ಒಂದು ಹಾಸಿಗೆಯಿಂದ ನಿನ್ನನ್ನು ಎಬ್ಬಿಸುವುದಕ್ಕಾಗಿ. ಜೀವನವೇ ಸಾಕು ನನಗೆ, ಈ ಜೀವನದಲ್ಲಿ ಏನೂ ಇಲ್ಲ, ನಾನು ಸಾಯುವುದೇ ಮೇಲು, ನಾ ಬದುಕು ಕೂಡ್ದು, ನನ್ನ ಜೀವನ, ಈ ಜೀವನ ನನಗೆ ಯಾವ ಒಳ್ಳೆಯದನ್ನು ತೋರಿಸಲಿಲ್ಲ. ನಾ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ, ಆದರೆ ಎಲ್ಲವೂ ನನಗೆ ಕೆಟ್ಟದಾಗಿಯೇ ಮಾರ್ಪಟ್ಬಿಡ್ತು. ನಾ ಬದುಕಿಯೂ ಕೂಡ ಈ ಪ್ರಪಂಚದಲ್ಲಿ ಏನು ಪ್ರಯೋಜನ ಇಲ್ಲ. ದೇವರೇ, ನನಗೆ ಸಾವು ಕೊಟ್ಟು ಬಿಡು ದೇವರೇ ಎಂಬುವಂಥ ರೀತಿಯಲ್ಲಿ ಜಜ್ಜಿ ಹೋಗಿರುವಂಥ ನನ್ನ ಪ್ರೀತಿಯ ಸಹೋದರಿಯೇ, ನನ್ನ ಪ್ರೀತಿಯ ಸಹೋದರನೇ, ನೀ ಸಾಯಬಾರದು, ನೀ ಬದುಕಬೇಕು. ನೀ ತಲೆ ತಗ್ಗಿಸಿರಬಾರ್ದು, ನಿನ್ನ ತಲೆ ಮೇಲೆ ತಲ್ಪಡಬೇಕು. ನೀನು ಶೂನ್ಯವಾಗಿರಬಾರದು, ನೀ ಸಂಪೂರ್ಣನಾಗಿರಬೇಕೆನ್ನೋದಕ್ಕೋಸ್ಕರವೇ ಆತನು ನಿನಗೋಸ್ಕರ ಶಿಲುಬೆಯಲ್ಲಿ ಜಡಿಯಲ್ಪಟ್ಟನು. ನನ್ನ ಪ್ರೀತಿಯ ದೇವಜನರೇ, ಈ ಒಂದು ಸಮಯದಲ್ಲಿ ಈ ಒಂದು ವಿಡಿಯೋವಿನ ಮೂಲಕ ಕರ್ತನು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ನಿಮ್ಮ ಪರಿಸ್ಥಿತಿಯನ್ನು ಮಾರ್ಪಡಲು ಬಯಸ್ತಾನೆ. ಈ ಹಿಬ್ರಿಯರ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ಆತನು ಪರಲೋಕ ದೇವರ ಮಹಿಮೆಯಾಗಿ ಪ್ರಕಟಗೊಂಡನೆಂಬುದಾಗಿ. ಕೀರ್ತನೆಗಾರನು 96:6 ಹೇಳ್ತಾನೆ, ಆತನಿಗೆ ಮಾನ ಮಹಿಮೆಯು ಪ್ರಭಾವವುಳ್ಳಂಥ ದೇವರಾತನಾಗಿದ್ದಾನೆಂಬುದಾಗಿ. ಪರಮಗೀತೆ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು 10,000ಗಳಲ್ಲಿ ಶ್ರೇಷ್ಠನಾದ ದೇವರು, ಧ್ವಜಪ್ರಾಯನು, ಶಾರೋನಿನ ಗುಲಾಬಿಯು, ತಗ್ಗಿನ ತಾವರೆಯು ಆತನೆಂಬುದಾಗಿ. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 12ನೇ ವಾಕ್ಯ ಹೇಳ್ತದೆ, ಎಲ್ಲ ಘನತೆಗೂ ಗೌರವಕ್ಕೂ ಮಾನ ಮಹಿಮೆಗೂ ಎಲ್ಲ ಪ್ರಭಾವಕ್ಕೂ ಎಲ್ಲ ಆರಾಧನೆಗೂ ಯೋಗ್ಯನಾದ ದೇವರಾತನೆಂಬುದಾಗಿ. ಅಷ್ಟೂ ಸುಂದರನಾದ ದೇವರು, ಅಷ್ಟೂ ಮಹಿಮೆ ಉಳ್ಳಂಥ ಆ ದೇವರು. ಏಷಯ ಪ್ರವಾದಿ ಪುಸ್ತಕದಲ್ಲಿ ಏಷಯನು ಆ ಶಿಲುಬೆಯನ್ನು ನೋಡಿ ಹೇಳ್ತಾನೆ. 52ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ಆತನ ಮುಖವನ್ನು ನೋಡಿದ್ರೆ ಅಯ್ಯೋ
ಕುರೂಪಿಯಾಗಿ ಬಿಟ್ಟಿದ್ದನು. ಆತನ ಮುಖವು ಸಂಪೂರ್ಣವಾಗಿ ಹರಿಯಲ್ಪಟ್ಟಿತು. ಆತನ ಮುಖದಲ್ಲಿ ಒಂದು ಚೂರು ಕೂಡ ನೋಡುವ ರೀತಿಯಲ್ಲಿ ಇರಲಿಲ್ಲ. ಭಯಂಕರವಾಗಿ ಮಾರ್ಪಟ್ಟನು. ಯೆಶಾಯ ಪ್ರವಾದಿಯ ಪುಸ್ತಕ 53ನೇ ಅಧ್ಯಾಯ ಅದರಲ್ಲಿ 3ನೇ ವಾಕ್ಯದಲ್ಲಿ ಯೆಶಾಯ ಪ್ರವಾದಿ ಹೇಳ್ತಾನೆ, ಆತನಲ್ಲಿ ನೋಡುವುದಕ್ಕೆ ಯಾವ ಅಂದ ಚಂದವೂ ಇರಲಿಲ್ಲ. ಆತನ ಮುಖವು ಎಲ್ಲದಕ್ಕಿಂತಲೂ ಕೆಟ್ಟದಾಗಿ ಮಾರ್ಪಟ್ಟಿತ್ತು. ಜನರು ಆತನನ್ನು ನೋಡುವಾಗ ತಮ್ಮ ಮುಖಗಳನ್ನು ಹೋರೆ ಮಾಡಿಕೊಳ್ಳುವಷ್ಟು ಆತನು ಕುರೂಪಿಯಾಗಿ ಮಾರ್ಪಟ್ಟನೆಂಬುದಾಗಿ. ಪ್ರಿಯರೇ, ಈ ಒಂದು ದಿನ ನೀವು ನೆನೆಸಬಹುದು, ಯಾಕೆ ಈ ರೀತಿ ಮಾಡಿದನು ಎಂಬುದಾಗಿ. ನನಗೆ ಒಳ್ಳೆಯದನ್ನು ಮಾಡಬೇಕೆಂಬುದಕ್ಕಾಗಿ ಆತನು ಯಾಕೆ ಈ ರೀತಿಯಾಗಿ ಆದನೆಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಅದೇ ರೀ ಯೇಸುವಿನ ಪ್ರೀತಿ. ನಮ್ಮ ಪಾಪದ ನಿಮಿತ್ತವಾಗಿ ಸಾಯಬೇಕಾದಂಥ ನಾವುಗಳನ್ನು, ನಮ್ಮ ದ್ರೋಹದ ದೆಸೆಯಿಂದ ಕೊಲ್ಲಲ್ಪಡಬೇಕಾದಂಥ ನಮ್ಮ ಸ್ಥಾನವನ್ನು ಆತನು ತೆಗೆದುಕೊಂಡು ಆತನ ಸ್ಥಾನವನ್ನು ಆತನು ನಮಗೆ ಕೊಟ್ಟನು. ಯಜ್ಞದ ಕುರಿಮರಿಯಾಗಿ ಮಾರ್ಪಟ್ಟಂಥದ್ದು ಸಾಧಾರಣವಾದಂಥ ಒಬ್ಬ ದೂತನಲ್ಲ, ಸಾಧಾರಣವಾದಂಥ ಬೇರೆ ಒಂದು ಜೀವಿಯು, ಪರಲೋಕದಲ್ಲಿರುವ ಜೀವಿ ಅಲ್ಲ. ಯಜ್ಞದ ಕುರಿಮರಿಯಾಗಿ ಮಾರ್ಪಟ್ಟಂಥದ್ದು ಪರಲೋಕದ ದೇವರೇ. ಯಾವ ದೇವರು ಬಲಿಯನ್ನು ಸ್ವೀಕರಿಸಿ ಪಾಪವನ್ನು ಕ್ಷಮಿಸ್ತಾನೋ ಆ ದೇವರೇ ನಮಗೋಸ್ಕರ ಬಲಿಯಾಗಿ ಲೋಕದಲ್ಲಿ ಆತನು ಇಳಿದು ಬಂದನು. ಪ್ರಿಯರೇ, ಆತನು ಮಾಡಲಿಕ್ಕೆ ಇನ್ನು ಏನೇನು ಮಿಕ್ಕದಷ್ಟು ದೇವರು ನಮ್ಮ ಜೀವಿತದಲ್ಲಿ ಮಾಡಿಬಿಟ್ಟನು. ಒಂದು ತೊಟ್ಟು ರಕ್ತವು ನಿನ್ನ ಪಾಪಗಳನ್ನು, ನನ್ನ ಪಾಪಗಳನ್ನು ತೊಳಿತವೆ ಎನ್ನುವುದಕ್ಕೋಸ್ಕರ, ಆ ಪಾಪಗಳನ್ನೆಲ್ಲವನ್ನು ತೊಳಿತವೆ ಎನ್ನುವುದಕ್ಕೋಸ್ಕರ ಆತನು ಶಿಲುಬೆಯಲ್ಲಿ ತನ್ನ ಎಲ್ಲ ರಕ್ತವನ್ನು ಸುರಿಸಿ ಮೈಯೆಲ್ಲ ಗಾಯಗೊಂಡು ನಿನ್ನ ಒಂದು ವ್ಯಾಧಿಗಳನ್ನು ಆತನ ಗಾಯಗಳು ಗುಣಪಡಿಸ್ತದೆ ಎನ್ನುವುದಕ್ಕೋಸ್ಕರ ಶಿಲುಬೆಯಲ್ಲಿ ಎಲ್ಲ ಗಾಯಗಳನ್ನು, 5,000ಕ್ಕೂ ಹೆಚ್ಚಾದ ಗಾಯಗಳನ್ನು ತನ್ನ ಶರೀರದ ಮೇಲೆ ಆತನು ಹೊತ್ತುಕೊಂಡು ಚರ್ಮವು ಸುಲಿಯಲ್ಪಟ್ಟ ರೀತಿಯಲ್ಲಿ ಮೈಯೆಲ್ಲ ಗಾಯಗಳಿಂದ ಚರ್ಮವೆಲ್ಲ ಕಿತ್ತೋಗಿ, ಮಾಂಸ ಖಂಡಗಳೆಲ್ಲ ಕಿತ್ತು ಹೋಗಿ, ಎಲುಬುಗಳವರೆಗೂ ಆ ಗಾಯಗಳು ಆಳವಾಗಿ ಇರುವಂಥ ಆ ಯೇಸುವನ್ನ ಒಂದು ಬಾರಿ ನಿನ್ನ ಕಣ್ಣು ಮುಂದೆ ನೀನು ತೆಗೆದುಕೋ. ಈ ಒಂದು ದಿನ ನನ್ನ ಸ್ವರವನ್ನು ಕೇಳುತ್ತಿರುವಂಥ ದೇವರ ಮಗುವೆ, ನಿನ್ನ ಪಾಪಗಳ ದೆಸೆಯಿಂದಲೇ ಆತನು ಸತ್ತನು. ನಿನ್ನ ಒಂದು ದ್ರೋಹದ ದೆಸೆಯಿಂದಲೇ ಆತನು ಶಿಲುಬೆಯಲ್ಲಿ ಬಲಿಯಾದನು. ಆತನನ್ನು ಸ್ವೀಕರಿಸುವಂತ, ಆತನನ್ನು ನಂಬುವ ನಿನ್ನ ಜೀವಿತದಲ್ಲಿ ಆ ರಕ್ತವು ನಿನ್ನನ್ನು ತೊಳೆಯುವಂಥದ್ದಾಗಿದೆ. ಆತನ ಆ ಒಂದು ಶಿಲುಬೆಯಲ್ಲಿ ಆತನು ಪಟ್ಟಂತ ಗಾಯಗಳಿಂದ ನಿನ್ನ ವ್ಯಾಧಿಗಳು ಗುಣವಾಗುವಂಥದ್ದಾಗಿದೆ. ನಿನ್ನ 4 ತಲೆಮಾರುಗಳಿಂದ ಬರುವಂತಹ ಶಾಪಗಳು ಮುರಿಯಲ್ಪಡುವಂಥದ್ದಾಗಿದೆ. ನಿನ್ನ ಒಳ್ಳೆತಿಗಾಗಿ ಒಬ್ಬನು ಎಲ್ಲವನ್ನ ಕಳೆದುಕೊಂಡನು. ನೀ ಬದುಕಬೇಕೆಂಬುದಕ್ಕೋಸ್ಕರ ಆತನು ಎಲ್ಲವನ್ನ ಶೂನ್ಯ ಮಾಡಿಕೊಂಡನು. ಈ ಒಂದು ಗುಡ್ ಫ್ರೈಡೆ ಅದು ಯಾರಿಗೋ ಒಂದು ಹಬ್ಬ, ಅದು ಯಾರೋ ಆಚರಿಸ್ತಾರೆ ಎಂಬುದಾಗಿ ಅಲ್ಲದೆ, ಯೇಸುವೆ ನೀ ನನಗೋಸ್ಕರ ಬಲಿಯಾದೆ, ಯೇಸುವೆ ನೀ ನನಗೋಸ್ಕರ ಜೀವ ಕೊಟ್ಟೆ, ನನ್ನ ಜೀವಿತವನ್ನು ಆಶೀರ್ವದಿಸುವುದಕ್ಕೋಸ್ಕರ ನೀ ಎಲ್ಲವನ್ನ ಕಳೆದುಕೊಂಡೆ ಎಂಬುದಾಗಿ ಹೇಳಿ ಆತನನ್ನು ಮಹಿಮೆ ಪಡಿಸೋಣ. ಆತನಿಗೆ ನಾವು ಹೇಳೋಣ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕಂಡೆ ಶಿಲುಬೆಯಲ್ಲಿ ರಕ್ತದಿ ರಕ್ಷಕನ, ನನ್ನತ್ತ ನೋಡುತ್ತಿದ್ದ ನೋವಿನ ವರಪುತ್ರನ, ನಿನಗಾಗಿ ತಾನೆ ಈ ನಿಂದೆ ನೋವು, ನಿನ್ನಿಂದ ತಾನೆ
ಈ ಘೋರ ಸಾವು ಇದಕ್ಕಿಂತ ನೀಡಲೇನು ಎನ್ನುವ ಶ್ರೀ ಯೇಸುವ, ಎನ್ನುವ ಶ್ರೀ ಯೇಸುವ. ಯಾರು ಕಾಣದಂಥ ಒಂದು ಪ್ರೀತಿಯನ್ನ ಆತನು ನಮಗೆ ತೋರಿಸಿದನಲ್ಲ ಪ್ರಿಯರೇ. ಆತನು ಮಾಡದೇ ಇರುವಂಥದ್ದು ಇನ್ನು ಏನು ಉಳಿದಿದೆ? ನೆನೆಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಹೆಚ್ಚಾಗಿ ಮಾಡುವ ದೇವರನ್ನ ಮಹಿಮೆ ಪಡಿಸೋಣ. ಮಗುವಾಗಿ ನಾ ಬಂದೆ ಧರೆಗೆ, ಮರದಂತೆ ನೆರಳಾದೆ ನಿನಗೆ. ಮಾನವಗೆ ನಾ ಜೀವ ಕೊಡಲು ಮರವೇರಿ ಬಲಿಯಾದೆ ಕೊನೆಗೆ. ಕೊನೆ ಉಸಿರ ಗಳಿಗೆಯಲ್ಲೂ ನಿನಗಾಗಿ ನಾ ಬೇಡಿದೆ, ನಿನ್ನನ್ನು ಕಾಪಾಡಿದೆ. ನಾ ಕಂಡೆ ಶಿಲುಬೆಯಲ್ಲಿ ರಕ್ತದಿ ರಕ್ಷಕನ, ನನ್ನತ್ತ ನೋಡುತ್ತಿದ್ದ ನೋವಿನ ವರಪುತ್ರನ. ನಿನಗಾಗಿ ತಾನೆ ಈ ನಿಂದೆ ನೋವು, ನಿನ್ನಿಂದ ತಾನೆ ಈ ಘೋರ ಸಾವು ಇದಕ್ಕಿಂತ ನೀಡಲೇನು ಎನ್ನುವ ಶ್ರೀ ಯೇಸುವ, ಎನ್ನುವ ಶ್ರೀ ಯೇಸುವ. ಆತನು ಮರೆತು ನಾವು ದೂರ ಹೋಗುತ್ತಿರುವಾಗಲೂ ಕೂಡ ನಮ್ಮ ಜೀವಿತದಲ್ಲಿ ಆತನ ಅಗತ್ಯತೆ ಇಲ್ಲ ಎಂಬುದಾಗಿ ನಾವು ನೆನೆಸಿ ಹಾಳಾಗುವಾಗಲೂ ಆ ದೇವರು ನಮ್ಮನ್ನು ಹುಡುಕಿ ಬಂದು ನಮಗೋಸ್ಕರ ಆತನು ಜೀವವನ್ನೇ ಕೊಟ್ಟನಲ್ಲ. ಮರೆತೆನ್ನ ನೀ ದೂರ ಸರಿದೆ, ಸರಿಯಲ್ಲವಾ ಎಂದು ಕರೆದೆ. ಬಂದೆನ್ನ ಹಿಂಬಾಲಿಸೆಂದೆ, ಬೇಡೆಂದು ನೀ ಆದಿ ತೊರೆದೆ. ಎಡಬಿಡದೆ ಮುನ್ನಡೆದು ಅಲೆದಾಡಿ ಕೂಗಾಡಿದೆ, ನಿನಗಾಗಿ ಅಸುನೀಗಿದೆ. ನಾ ಕಂಡೆ ಶಿಲುಬೆಯಲ್ಲಿ ರಕ್ತದಿ ರಕ್ಷಕನ, ನನ್ನತ್ತ ನೋಡುತ್ತಿದ್ದ ನೋವಿನ ವರಪುತ್ರನ. ನಿನಗಾಗಿ ತಾನೆ ಈ ನಿಂದೆ ನೋವು, ನಿನ್ನಿಂದ ತಾನೆ ಈ ಘೋರ ಸಾವು ಇದಕ್ಕಿಂತ ನೀಡಲೇನು ಎನ್ನುವ ಶ್ರೀ ಯೇಸುವ, ಎನ್ನುವ ಶ್ರೀ ಯೇಸುವ, ಎನ್ನುವ ಶ್ರೀ ಯೇಸುವ. ಹೌದು ಪ್ರೀತಿಯ ದೇವ ಜನರೇ, ಆತನ ಒತ್ತಂಥದ್ದು ನಮ್ಮ ನೋವೇ ಹೌದು. ಯಾಕೆ ಯೇಸು ಕ್ರಿಸ್ತನು ಅಷ್ಟೆಲ್ಲ ಗಾಯಪಡಬೇಕಾಗಿತ್ತು? ಯಾಕೆ ಯೇಸು ಕ್ರಿಸ್ತು ನನಗೋಸ್ಕರ ಶಿಲುಬೆಯಲ್ಲಿ ಸಾಯಬೇಕಾಗಿತ್ತು ಎಂಬುದಾಗಿ ನಮ್ಮೊಳಗೊಂದು ಪ್ರಶ್ನೆ ಉದ್ಭವ ಆಗುವುದಲ್ವಾ?
ನಾನು ಕೂಡ ಯವನ ಕಾಲದಲ್ಲಿ ಆ ಶಿಲುಬೆಯನ್ನು ನೋಡಿದಾಗೆಲ್ಲ ನಾಚಿಕೆ ಪಟ್ಕೋತಾ ಇದ್ದೆ. ಆ ಶಿಲುಬೆಲ್ಲ ನೋಡಬೇಕಾದ್ರೆಲ್ಲ ನಾನು ಯಾಕೆ ಯೇಸು ಮಾತ್ರ ಈ ರೀತಿಯಾಗಿ ಬೆತ್ತಲೆಯಾಗಿ ಗಾಯಗಳುಳ್ಳವನಾಗಿ ಇರುವಂಥದ್ದೇ ನಾನು ಎಲ್ಲ ಕಡೆ ಚಿತ್ರಗಳಲ್ಲಿ ನೋಡ್ತೇನೆ. ಯಾಕೆ ನನ್ನ ದೇವರು ಇಷ್ಟು ಬಲಹೀನನ? ಯಾಕೆ ನನ್ನ ದೇವರು ತನ್ನನ್ನು ಕಾಪಾಡಿಕೊಳ್ಳಲಿಕ್ಕಾಗಲಿಲ್ವಾ? ಯಾಕೆ ನನ್ನ ದೇವರು ಇಷ್ಟು ಅವಮಾನಗಳ ಮಧ್ಯದಲ್ಲಿ ಸೆತ್ತನೆಂಬುದಾಗಿ ನಾನು ಯಾಕೆ ಇವರನ್ನು ದೇವರೆಂಬುದಾಗಿ ಆರಾಧಿಸಬೇಕು? ತನ್ನನ್ನೇ ತಾನು ಕಾಪಾಡಿಕೊಳ್ಳಲಿಕ್ಕೆ ಆಗದಷ್ಟು ಅಷ್ಟು ಬಲಹೀನನಾದ ದೇವರು ನಮ್ಮ ಒಂದು ದೇವರ ಎಂಬುದಾಗಿ ನಾನು ನೆನೆಸಿದೆ ಪ್ರಿಯರೇ. ಆದರೆ ನನ್ನನ್ನು ಉದ್ಧಾರ ಮಾಡುವುದಕ್ಕಾಗಿ, ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡುವುದಕ್ಕಾಗಿ ಆತನು ದರಿದ್ರನಾದನು. ನಮ್ಮ ಜೀವನವನ್ನು ಮೇಲೆತ್ತುವುದಕ್ಕಾಗಿ ಆತನು ನಮಗೋಸ್ಕರ ಶೂನ್ಯವಾದನು. ನನ್ನ ಪ್ರೀತಿಯ ದೇವಜನರೇ, ಒಂದು ದಿನ ಈ ರೀತಿಯಾಗಿ ಒಂದು ಘಟನೆ ನಡೆಯಿತು. ಒಂದು ತಾಯಿ ತನ್ನ ಮಗುವನ್ನು ಮಲಗಿಸಿ ಹತ್ತಿರದಲ್ಲಿದ್ದಂಥ ನೀರನ್ನು ತೆಗೆದುಕೊಂಡು ಹೋಗಿ ಬಾವಿ ಹತ್ರ ಹೋಗಿ ನೀರು ತರುವುದಕ್ಕೆ ಹೋಗುವಾಗ ಅಲ್ಲಿಂದ ತಿರುಗಿ ಬರಬೇಕಾದರೆ ತನ್ನ ಮಗುವು ಇದ್ದಂಥ ಆ ಒಂದು ಮನೆ ಗುಡಿಸಲು ಬೆಂಕಿ ಹತ್ತಿ ಉರಿಯುವಾಗ ಆ ಮಗುವಿನ ಒಳಗಿರುವಂಥ ಆ ಮಗುವನ್ನು ನೆನೆಸಿ ಆ ತಾಯಿ ಅದನ್ನು ಕಾಪಾಡುವುದಕ್ಕೆ ಒಳಗೆ ಓಡಿ ಹೋದಕ್ಕೆ ಪ್ರಯತ್ನ ಪಟ್ಟಳು. ಒಳಗೆ ಓಡಿ ಹೋಗಿ ಕಿರ್ಚುತ್ತಿರುವಂಥ ನರಳಾಡ್ತಿರುವಂಥ ಆ ಬೆಂಕಿಯ ದೆಗೆಯಲ್ಲಿ, ಆ ಬಿಸಿಯಲ್ಲಿ ಹೊರಬರಲಿಕ್ಕೆ ಆಗದಿರುವಂಥ ಒಂದು ಹಸುಗೂಸು ಕಣ್ಣೀರಿಡುತ್ತಿರುವಂಥದ್ದು ಹೊರ ಕೇಳ್ತಾ ಇದೆ. ಆದರೆ ಮನೆ ಬೆಂಕಿ ಹತ್ತಿ ಉರಿಯುವುದರಿಂದ ಯಾರು ಒಳಗೋಗೋದಕ್ಕೆ ಆಗದೆ ಆ ಒಂದು ತಾಯಿ ಆ ನೀರನ್ನು ಆ ಒಂದು ಗಡಿಗೆನ ಬಿಟ್ಟು ಓಡಿ ಬಂದು ಮನೆ ಒಳಗೆ ನುಗ್ಗುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅಲ್ಲಿದ್ದವರ ಬಳಿಯಲ್ಲೆಲ್ಲ ಬೇಡ್ಕೋತಾ ಇದ್ದಾಳೆ, ಯಾರಾದರೂ ನನ್ನ ಮಗುನ ಕಾಪಾಡಿ ಎಂಬುದಾಗಿ. ಆದರೆ ಯಾರಿಂದಲೂ ಆ ಮಗುವನ್ನು ಕಾಪಾಡಲಿಕ್ಕೆ ಧೈರ್ಯ ಮಾಡಲಿಲ್ಲ. ಯಾಕೆಂದರೆ ಒಳಗೋದರೆ ಖಂಡಿತವಾಗಿ ಆ ಬೆಂಕಿಯಲ್ಲಿ ಆ ಮಗು ಉಳಿಯೋದಿಲ್ಲ, ಯಾರೂ ಉಳಿಯೋದಿಲ್ಲ ಎನ್ನುವಂಥ ಒಂದು ಪರಿಸ್ಥಿತಿ ಇದ್ದಾಗ ಆ ತಾಯಿ ಒಳಗೆ ಹೋಗುವುದಕ್ಕೆ ನಿರ್ಧಾರ ಮಾಡ್ತಾಳೆ. ಎಲ್ಲರೂ ಹೇಳ್ತಾಳೆ, ಅಮ್ಮ ಬಿಟ್ಬಿಡು, ಹೋದ್ರೆ ಹೋಯ್ತು, ಏನು ನೀನು ಸತ್ತೋಗ್ತೀಯ, ಇಬ್ಬರೂ ಸಾಯ್ತೀರಿ. ನಿನ್ನ ಮಗನ್ನ ಕಾಪಾಡುವಂಥ ಆ ಒಂದು ನಿನ್ನ ಮಗುವನ್ನು ಕಾಪಾಡುವಂಥ ಆ ಒಂದು ಆಸೆಯಲ್ಲಿ ನೀನು ಜೀವ ಕಳ್ಕೊಬಿಡ್ತೀಯ, ಬೇಡ ಎಂಬುದಾಗಿ ಎಲ್ಲ ಜನರು ತಡೆ ಮಾಡಿದ್ರು. ಆ ತಾಯಿ ತಾನೆತ್ತ ಆ ಮಗುವಿಗೋಸ್ಕರ ಆ ಮಗುವನ್ನು ಗರ್ಭದಲ್ಲಿ ಎತ್ತಂತ ಆ ತಾಯಿ ಓಡಿ ಹೋಗಿ ಆ ಮಗು ಇರುವಂಥ ಸ್ಥಳದಲ್ಲಿ ಹೋಗಿ ನುಗ್ಗಿ ಆ ಮಗುವನ್ನು ಎತ್ಕೊಂಡು ತನ್ನ ಸರಿಗಲ್ಲಿ ಮುಚ್ಚಿಕೊಂಡು, ಆಕೆಯು ಏನು ಆಗಿಲ್ವಲ್ಲ ನಿನಗೆ ಮಗುವೇ ಎಂಬುದಾಗಿ ಎತ್ಕೊಂಡು ಓಡಿ ಬರಬೇಕಾದ್ರೆ ಆ ಒಂದು ಬೆಂಕಿ, ಆ ಒಂದು ಚೆತ್ತು ಮೇಲೆ ಹತ್ತಿ ಉರಿಯುತ್ತಿದ್ದಂಥ ಆ ಗುಡಿಸಲಿನ ಒಂದು ಮೇಲ್ಛಾವಣಿ ಹಾಗೇ ಆಕೆ ಮೇಲೆ ಬಿದ್ದುಬಿಡ್ತು. ಆ ಬೆಂಕಿಯಲ್ಲಿ ಬಿದ್ದು ಮೈಯೆಲ್ಲ ಗಾಯಗಳು, ಮುಖಾಲ ಸುಟ್ಟೋಗಿ ಒಂದು ಕಡೆ ಮಗುವನ್ನು ಹಿಡಿದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ, ಮೈಯೆಲ್ಲ ಉರಿತಾ ಇದೆ. ಆ ಬೆಂಕಿಯ ಒಂದು ಹಲಗೆಗಳು ಹಾಗೆ ಮೇಲೆ ಬಿದ್ದು ಉರಿತಾ ಇರುವಾಗ ಆದರೂ ಕೂಡ ಆ ಮಗುವನ್ನು ಏನೇ ಆದರೂ ಬಿಡೋದಿಲ್ಲ ಎಂಬುದಾಗಿ ಎತ್ತುಕೊಂಡು ಆಕೆ ಹೊರಗೆ ಬಂದು ಆ ಮಗುವನ್ನು ಜನರ ಕೈಯಲ್ಲಿ ಕೊಟ್ಟು ಆಕೆಯ ತನ್ನ ಶರೀರವನ್ನು ನೋಡಿಕೊಳ್ಳುವಾಗ ಸಂಪೂರ್ಣವಾಗಿ ಉರಿದು ಹೋಗ್ಬಿಟ್ಟಿದ್ಲು. ನನ್ನ ಪ್ರೀತಿಯ ದೇವಜನರೇ, ಇದೇ ಯೇಸು ಮಾಡಿದ ತ್ಯಾಗ. ಇದೇ ಆ ಒಂದು ತಂದೆಯು ಯಾವ ರೀತಿಯಲ್ಲಿ ಆ ಮಗಳಿಗೋಸ್ಕರ ಎಲ್ಲವನ್ನ ಬರಿದು ಮಾಡಿಕೊಂಡು ಅದಕ್ಕಿಂತ ಮೇಲಾಗಿ ಗೆತ್ಸೆಮನಿ ತೋಟದಿಂದಲೇ ರಕ್ತವನ್ನು ಬೇರುವೆಯಾಗಿ ಸುರಿದು ಮುಖಕ್ಕೆ ಒಡಿಸಿಕೊಂಡು ಮೈಯೆಲ್ಲ ಚಾಟಿ ಏಟುಗಳಿಂದ ಗಾಯಗೊಂಡು ಮುಳ್ಳಿನ ಹಾದಿಯಲ್ಲಿ ಚಪ್ಪಲಿಯೂ ಇಲ್ಲದೆ ಆ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ತಲೆಯಲ್ಲಿ ಮುಳ್ಳಿನ ಕಿರೀಟ, ಕಾಲಿನಲ್ಲಿ ಮುಳ್ಳುಗಳಿಂದ ತುಂಬಲ್ಪಟ್ಟವನಾಗಿ ಕಲ್ಲುಗಳು, ಚೂಪಾದ ಕಲ್ಲುಗಳು ಇರುವಂಥ ಆ ಬೆಟ್ಟದ ಮೇಲೆ, ಮುಳ್ಳುಗಳೇ ತುಂಬಿರುವಂಥ ಆ ಬೆಟ್ಟದ ಮೇಲೆ ಆತನು ನಡೆದುಕೊಂಡು ಹೋದಂಥ ಎಲ್ಲವೂ ಕೂಡ ನಿನಗಾಗಿ ನನಗಾಗಿಯೇ.
ಆಲೋಚನೆಯಲ್ಲಿ ಮಾಡಿದ ಪಾಪದಿಂದಲೇ ಆತನು ಆ ಮುಳ್ಳಿನ ಕಿರೀಟದಿಂದ ಇಟ್ಟು ಆತನ ತಲೆಯ ಮೇಲೆ ಹೊಡೆಯಲ್ಪಡ್ತು. ನಮ್ಮ ಬಾಯಿಯ ಮಾತುಗಳಿಂದ ನಾವು ಮಾಡಿದಂಥ ಪಾಪಗಳಿಂದಲೇ, ಸುಳ್ಳುಗಳಿಂದಲೇ, ಕುಚೋದ್ಯ ಮಾತುಗಳಿಂದಲೇ, ಮತ್ತೊಬ್ಬರ ಮೇಲೆ ಮಾತನಾಡಿದ ಶಾಪದ ಮಾತುಗಳಿಂದಲೇ ಆತನು ಜೀವ ಎಲ್ಲ ನರಳಿ ಕೂಗುವುದಕ್ಕೂ ಆಗದೆ ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಮರಿಯಂತೆ ಮೌನವಾಗಿದ್ದಕ್ಕೆ ಕಾರಣ ಏನು ಗೊತ್ತಾ? ನನ್ನ ಬಾಯಿ ಮಾಡಿದ ಪಾಪದಿಂದಲೇ, ನನ್ನ ಕೈಗಳಿಂದ ನಾ ಮಾಡಿದ ಪಾಪದಿಂದಲೇ ಆತನ ಕೈಗಳು ಶಿಲುಬೆಯಲ್ಲಿ ಮೊಳೆಗೆ ಇಟ್ಟು ಜಡಿಯಲ್ಪಡ್ತು ಪ್ರಿಯರೇ. ಆತನ ಕಾಲುಗಳು, ನಮ್ಮ ಕಾಲುಗಳು ಮಾಡಿದ ಪಾಪಕ್ಕಾಗಿ ಆತನ ಕಾಲುಗಳು ಜಡಿಯಲ್ಪಡ್ತು. ನಮ್ಮ ಶರೀರದಿಂದ, ಈ ಶರೀರದ ಆಸೆಗಳಿಗಾಗಿ, ಇಚ್ಛೆಗಳಿಗಾಗಿ ನಮ್ಮ ದೇಹವನ್ನು ಪಾಪಕ್ಕೆ ಬಿಟ್ಟಿದ್ದರಿಂದಲೇ ಮೈಯೆಲ್ಲ ತಲೆಯಿಂದ ಕಾಲಿನವರೆಗೂ ಆತನು ಗಾಯಗಳನ್ನು ಹೊಂದಿಕೊಂಡನು. ನಾವು ಐಶ್ವರ್ಯವಂತರಾಗಿ ಇರಬೇಕನ್ನೋದಕ್ಕೋಸ್ಕರ ಆತನು ದರಿದ್ರನಾಗಿ ಮಾಡಲ್ಪಟ್ಟನು. ಪ್ರೀತಿಯ ದೇವಜನರೇ, ಆ ಶಿಲುಬೆನ ನೆನೆಸ್ಕೊಳ್ಳೋಣವ. ಆ ಶಿಲುಬೆಯಲ್ಲಿ ತೂಗಾಕಲ್ಪಡುವಂಥ ರಕ್ಷಕನನ್ನು ನೋಡಿ ಹೇಳೋಣ, ಅಪ್ಪ, ನನ್ನ ಪಾಪಗಳಿಂದಲೇ, ನನ್ನ ದ್ರೋಹಗಳಿಂದಲೇ ನಾವು ಮಾಡಿದಂಥ ಆ ಅನ್ಯಾಯವೇ ಅಪ್ಪ ನಿನ್ನನ್ನು ಬರ್ಬರವಾಗಿ ಕೊಲ್ತೆಂಬುದಾಗಿ ಹೇಳಿ ಮಹಿಮೆ ಪಡಿಸೋಣವ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಆತನು ಮಾಡಿರುವಂಥ ಎಲ್ಲದಕ್ಕಾಗಿ ಪ್ರಿಯರೇ, ಈ ಸಮಯದಲ್ಲಿ ಆತನ ಮುಂದೆ ನಾವು ಹೋಗಿ ಹೇಳೋಣ, ಅಪ್ಪ ನನಗೆಲ್ಲವೂ ನೀನೇ ಅಪ್ಪ. ನೀನು ಇಲ್ಲದೆ ಇದ್ರೆ ನನಗೆ ಭವಿಷ್ಯನೇ ಇಲ್ಲ ಏಸಪ್ಪ. ನೀ ನನಗೋಸ್ಕರ ಸಾಯದಿದ್ದರೆ, ನೀ ನನ್ನ ಅಪರಾಧಗಳನ್ನೆಲ್ಲವನ್ನು ಹೊತ್ತುಕೊಳ್ಳದೆ ಇದ್ದಿದ್ರೆ ಈ ದಿನ ನಾನು ಮಣ್ಣಾಗಿ ಹೋಗ್ತಿದ್ದೆಪ್ಪ. ನನ್ನ ಜೀವನ ಕಾರ್ಗತ್ತಲೆಯಲ್ಲಿ ಇರ್ತಿತ್ತು, ನನ್ನ ಜೀವನ ಯಾವುದಕ್ಕೂ ಬಾರದಂತೆ ಇರ್ತಿತ್ತಪ್ಪ. ಆದರೆ ನನ್ನ ಜೀವವನ್ನು ಬೆಳಗಿಸಲು ಬಂದಂಥ ಪರಲೋಕದ ಬೆಳಕೆ ಈ ದಿನ ಅಪ್ಪ, ನನ್ನ ಸ್ವರವನ್ನು ಕೇಳುತ್ತಿರುವಂಥ ಎಲ್ಲ ದೇವ ಮಗುವೆ ಈ ದಿನ ನನ್ನೊಂದಿಗೆ ಸೇರಿ ಹೇಳ್ರಿ, ಅಪ್ಪ ನನಗೆ ನೀನು ಸಾಕು ಏಸಪ್ಪ, ನನಗೆ ಎಲ್ಲ ನೀನೇ ಏಸಪ್ಪ ಎಂಬುದಾಗಿ ಹೇಳ್ರಿ ಪ್ರಿಯರೇ. ಹೌದು, ಈ ದಿನ ಆ ಒಂದು ತಂದೆಯು ಬೇರೆ ಏನನ್ನು ಎದುರು ನೋಡಲಿಲ್ಲ, ಮಗಳಿಂದ ಏನನ್ನು ಎದುರು ನೋಡಲಿಲ್ಲ. ಆಸೆ ಪಟ್ಟದ್ದು ಒಂದೇ, ನನ್ನ ಮಗಳು ಚೆನ್ನಾಗಿರ್ಬೇಕೆಂಬುದಾಗಿ. ಯೇಸು ಅದಕ್ಕಿಂತಲೂ ಹೆಚ್ಚಾಗಿ ಮಾಡಿದನು. ಆತನು ದುಡಿದನು, ಆದರೆ ಯೇಸು ತನ್ನನ್ನೇ ತಾನು ಅಳಿಸಿಕೊಂಡು ತನ್ನ ದೇಹವನ್ನು ನಾಶನಕ್ಕೆ ಒಪ್ಪಿಸಿಕೊಟ್ಟು ನಿಮ್ಮ ಜೀವಿತಗಳನ್ನು ಬೆಳಗಿಸುವುದಕ್ಕಾಗಿ ಆತನು ಬಂದನಲ್ವ. ಹೇಳೋಣಪ್ಪ, ನೀ ನನಗೋಸ್ಕರ ಶಿಲುಬೆಯಲ್ಲಿ ಎಲ್ಲವನ್ನ ಸಂಪಾದಿಸಿದೆ ಅಪ್ಪ, ನನಗೋಸ್ಕರ ಎಲ್ಲವನ್ನ ಸಂಪಾದಿಸಿದೆ. ನನಗೆ ದಿನ ಒಂದೇ ಒಂದು ಆಸೆ ಅಪ್ಪ, ಅದು ನಿನ್ನ ಪ್ರೀತಿನ ನಾನು ಸಂಪಾದಿಸ್ಬೇಕು, ನಿನ್ನ ಪ್ರೀತಿಯನ್ನು ನಾನು ಸಂಪಾದಿಸ್ಬೇಕು. ದೇವರೇ, ನನಗೆ ನೀನು ಬೇಕು. ಈ ಜೀವಿತದಲ್ಲಿ ಏನೇ ಇದ್ದರೂ ನೀನಿಲ್ಲದೆ ಇದ್ದರೆ ಅದು ಶೂನ್ಯವಯ್ಯ. ನನ್ನ ಜೀವಿತದಲ್ಲಿ ನೀ ಬೆಳಕಾಗಿ ಬಾಪ, ನನ್ನ ಜೀವಿತದಲ್ಲಿ ಆಶೀರ್ವಾದವಾಗಿ ಬಾಪ, ನನ್ನ ರಕ್ಷಕನಾಗಿ, ನನ್ನ ಒಡೆಯನಾಗಿ ಬಾಪ ಎಂಬುದಾಗಿ ಕೇಳೋಣವ. ನನ್ನ ಜೀವಿತದ ಈ ಒಂದು ನಾವಿಕನಾಗಿ ನೀ ಬಾ ದೇವರೇ. ನನ್ನ ಜೀವಿತವು ನೀನಿಲ್ಲದೆ ಹೋದರೆ ಅದು ಜೀವಿತಾನೇ ಅಲ್ಲಪ್ಪ ಎಂಬುದಾಗಿ ಹೇಳಿ ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ನನಗೆಲ್ಲವೂ ನೀ ತಾನೇ, ನನ್ನ ಬಾಳೆಲ್ಲ ನೀ ತಾನೇ, ನನ್ನ ಸ್ವಂತವೆಲ್ಲ ನೀನೇ ತಾನೆ ಏಸಪ್ಪ. ನಿನ್ನನ್ನುಡುಕಿ ಬಂದಿರುವೆ, ನಾನದೆಲ್ಲವ ಬಿಟ್ಟು ಬಂದಿರುವೆ. ನನ್ನೊಂದಿಗೆ ಸೇರಿ ಇರುವ ಸ್ಥಳದಲ್ಲಿಯೇ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಹಾಗೆ ಮೊಣಕಾಲೂರಿದವರಾಗಿ ನಮ್ಮನ್ನು ಬದುಕಿಸಲು ಬಂದಂತಹ ದೇವರನ್ನು
ನಮ್ಮನ್ನು ಆಶೀರ್ವದಿಸಲು ಬಂದಂಥ ದೇವರನ್ನ ಕರಗಳನ್ನೆತ್ತಿ, ಅಪ್ಪ ನನಗೆ ನೀ ಬೇಕು ಯೇಸಪ್ಪ, ನೀನು ನನಗೆ ಸಂಪೂರ್ಣವಾಗಬೇಕೆಂಬುದಾಗಿ ಹೇಳೋಣವ. ನನಗೆ ಸ್ವಂತ ಅಂದರೆ ಅದು ನೀನೇ, ನನ್ನ ಬಂಧವು ಅಂದರೆ ಅದು ನೀನೇ, ನನ್ನ ಜೀವಿತದ ಗುರಿಯು ನೀನೇ, ನನ್ನ ಆಸೆ ನೀನೇ ಅಪ್ಪ, ನನ್ನ ಸರ್ವಸ್ವ ನೀನೇ ಎಂಬುದಾಗಿ ಹೇಳೋಣವ. ಸ್ವಂತವೆಂದು ಹೇಳುವಾಗ ನಿನ್ನನ್ನೇನ ನೆನೆಸುವೆ, ನಿನ್ನನ್ನರಿತ ದಿನದಿಂದಿಡಿದು ನಿನ್ನ ಹಿಂದೆಯೇ ಬರುವೆನು. ಪ್ರೀತಿ ಎಂದರೆ ನಿನ್ ಪ್ರೀತಿ ಒಂದೇ ತಾನೆ, ಎಂದು ಮಾರ್ಪಡದ ಪ್ರೀತಿ ಅಯ್ಯ ಯೇಸುವೇ, ಯೇಸುವೇ, ಇನ್ನು ನೀನಿಲ್ಲದೆ ನಾನಿಲ್ಲಯ್ಯ, ನಿನ್ನ ಬಿಟ್ಟು ಯಾರನ್ನಂಬಿ ನಾನು ಹುಡುಕಿ ಹೋಗಲಿ. ಏಸಪ್ಪ ನಿನ್ನನ್ನುಡುಕಿ ಬಂದಿರುವೆ, ನಾನದೆಲ್ಲವ ಬಿಟ್ಟು ಬಿಟ್ಟು ಬಂದಿರುವೆ, ನನಗೆಲ್ಲವೂ ನೀ ತಾನೇ, ನನ್ನ ಬಾಳೆಲ್ಲ ನೀ ತಾನೇ, ನನ್ನ ಸ್ವಂತವೆಲ್ಲ ನೀನೇ ತಾನೇ. ಏಸಪ್ಪ ನಿನ್ನನ್ನುಡುಕಿ ಬಂದಿರುವೆ, ನಾನದೆಲ್ಲ ಬಿಟ್ಟು ಬಿಟ್ಟು ಬಂದಿರುವೆ. ಏಸಪ್ಪ, ಏಸಪ್ಪ, ಎಲ್ಲರೂ ಕೂಡ ಇರುವ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿದವರಾಗಿ, ಅಬ್ಬ ನೀ ನನಗೆ ಸಾಕು ಏಸಪ್ಪ. ಪರಲೋಕದ ದ್ವಾರವನ್ನು ತೆರೆಯುವುದಕ್ಕಾಗಿ ನನಗಾಗಿ ಬಲಿಯಾದ ಯೇಸುವೆ, ಈ ದಿನ ನಿನ್ನನ್ನು ನನ್ನ ಸ್ವಂತ ರಕ್ಷಕನಾಗಿ, ನನ್ನ ದೇವರಾಗಿ ನಾನು ನಿನ್ನನ್ನು ಸ್ವೀಕರಿಸ್ತೇನಪ್ಪ. ನನ್ನ ಪಾಪಗಳಿಗಾಗಿ ನಾ ಪಶ್ಚಾತ್ತಾಪ ಪಡ್ತೇನೆ ಅಪ್ಪ. ಮಾಡಿದ ತಪ್ಪುಗಳಿಗಾಗಿ ಕ್ಷಮಿಸಿ ದೇವರೇ. ನನ್ನ ಬಾಸುಂಡಗಳು, ನನ್ನ ಗಾಯಗಳು ಎಲ್ಲವೂ ನಿನ್ನನ್ನು ಗುಣಪಡಿಸಲಿಕ್ಕೆಂದೇ ಎಂಬುದಾಗಿ ಶಿಲುಬೆಯಲ್ಲಿ ನನಗೋಸ್ಕರ ಎಲ್ಲವನ್ನ ಮಾಡಿದೆಯಲ್ಲ ಅಪ್ಪ. ಈ ದಿನ ಯಾರ್ಯಾರೆಲ್ಲ ನಿನ್ನ ಮಕ್ಕಳು ವ್ಯಾಧಿಯಲ್ಲಿದ್ದಾರೋ ಗುಣವಾಗಲಿ ಯೇಸುವಿನ ನಾಮದಲ್ಲಿ. ಯಾರ್ಯಾರೆಲ್ಲ ನಿನ್ನ ಮಕ್ಕಳು ಸಾಲದ ಬಾಧೆಯಲ್ಲಿದ್ದಾರೋ ಬಿಡುಗಡೆ ಕಾಣಲಿ ಯೇಸುವಿನ ನಾಮದಲ್ಲಿ. ಯಾರ್ಯಾರೆಲ್ಲ ಶಾಪದ ಬಂಧನದಲ್ಲಿದ್ದಾರೋ ಬಿಡುಗಡೆ ಕಾಣಲಿ ಯೇಸುವಿನ ನಾಮದಲ್ಲಿ. ಯಾರ್ಯಾರೆಲ್ಲ ಬಂಜೆತನದಿಂದ ಇದ್ದಾರೋ ಅವರ ಮನೆಗಳಲ್ಲಿ ಅದ್ಭುತ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಕ್ಯಾನ್ಸರ್ಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ನಿನ್ನ ನಾಮದಲ್ಲಿ ಬಿಡುಗಡೆ ಉಂಟು, ನಿನ್ನ ನಾಮದಲ್ಲಿ ರಕ್ಷಣೆ ಉಂಟು, ನಿನ್ನ ನಾಮದಲ್ಲಿ ಪಾಪ ಪರಿಹಾರ ಉಂಟು. ನಿನ್ನ ಜನರು ಬಿಡುಗಡೆ ಕಾಣಲಿ ಅಪ್ಪ. ಈ ಸಂದೇಶವನ್ನು ಕೇಳಿ ಯಾರ್ಯಾರೆಲ್ಲ ಒಪ್ಪಿಸ್ಕೊಡ್ತಾ ಇದ್ದಾರೋ ಈ ದಿನವೇ ಎಲ್ಲ ದುಃಖಗಳು, ಎಲ್ಲ ಅವಮಾನಗಳು ಬಿಟ್ಟು ಹೋಗಲಿ ಸ್ವಾಮಿ. ಸಮಾಧಾನವು ಒಬ್ಬೊಬ್ಬರ ಹೃದಯಗಳಲ್ಲಿ, ಕುಟುಂಬದಲ್ಲಿ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಪ್ರತಿಯೊಬ್ಬೊಬ್ಬರ ಕಣ್ಣೀರು ಒರೆಸಲ್ಪಡಲಿ. ತಾವು ಕಳೆದುಕೊಂಡಿರುವಂತಹ ಸಂತೋಷ, ಸಮಾಧಾನ,
ತಾವು ಕಳೆದುಕೊಂಡಿರುವಂಥ ಎಲ್ಲವೂ ತಿರುಗಿ ಬರಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ಒಬ್ಬೊಬ್ಬರನ್ನು ಆಶೀರ್ವದಿಸು. ನಿನ್ನ ಗಾಯವಾದ ಕರಗಳಿಂದ ಒಬ್ಬೊಬ್ಬರನ್ನ ಮುಟ್ಟಿ ಆಶೀರ್ವದಿಸಿ, ಪ್ರತಿಯೊಬ್ಬರನ್ನು ಆಶೀರ್ವದಿಸಿರುವುದಕ್ಕಾಗಿ ನಿನಗೆ ವಂದನೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.